ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ KUWSDB ಅಂದರೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ದಿನಾಂಕ 17/3/2024ರಲ್ಲಿ ನಡೆಸಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿದೆ. ಇದು GK 13/7/2024ರಲ್ಲಿ ನಡೆಸಿರ್ತಕ್ಕಂಥ ಪತ್ರಿಕೆ. ಇದು GK ಪ್ರಶ್ನೆ ಪತ್ರಿಕೆಯಾಗಿದೆ. ಇದಕ್ಕೂ ಮುನ್ನ ನಾವು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕಮ್ಯುನಿಕೇಷನ್ ಪೇಪರ್ ಅಂದರೆ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇಲಾಖೆಯ ಕೀ ಉತ್ತರಗಳೊಂದಿಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಹಾಕಿದ್ದೀವಿ. ಅದು ಮುಂದೊಂದಿನ ನಿಮಗೆ ಯಾವ ಬೇಸ್ಡ್ ಮೇಲೆ ನಾವು ಓದ್ಕೊಳ್ಬೇಕಾಗುತ್ತೆ ಅಂತೇಳಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದು GK ಪೇಪರ್ ಆಗಿದೆ. ಇದಕ್ಕೂ ಸಂಬಂಧಪಟ್ಟಾಗಿ ಇಲಾಖೆಯ ಕೀ ಉತ್ತರಗಳೊಂದಿಗೆ ಏನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಇದರಿಂದ ಆಗೋ ಅನುಕೂಲಗಳೇನು ಅಂತಂದರೆ, ಮುಂದೆ ಯಾವತ್ತೋ ಒಂದಿನ ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳು ಬೇಕಾದಾಗ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ರೆ ಕೀ ಆನ್ಸರ್ ಸಿಗೋದಿಲ್ಲ, ಕೀ ಆನ್ಸರ್ ಸಿಕ್ಕಿದ್ರೆ ಪ್ರಶ್ನೆ ಪತ್ರಿಕೆ ಸಿಗೋದಿಲ್ಲ, ಮತ್ತು ಓದೋದಕ್ಕೆ ನಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಈ ಪತ್ರಿಕೆ ನಮಗೆ ಒಂದೇ ಕಡೆ ಕೀ ಆನ್ಸರ್ ಮತ್ತು ಉತ್ತರ ಎರಡೂ ಕೂಡ ಸಿಕ್ಕಿದ್ರೆ, ಪ್ರಶ್ನೆಗಳು ಸಿಕ್ಕಿದ್ರೆ ಅದನ್ನು ನೀವು ಅಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಮಾಡೋ ಪ್ರಯತ್ನ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಪ್ರಶ್ನೆಗಳು ಕೂಡ ಇದ್ದಾವೆ. ಇಂಗ್ಲೀಷ್ ವರ್ಷನ್ ಬೇಕಾದವರು ಏನು ಮಾಡಿ, ಇಂಗ್ಲೀಷ್ ಪ್ರಶ್ನೆಗಳನ್ನ ಇಲ್ಲಿ ಪಾಸ್ ಮಾಡಿ ನೋಡಿಕೊಂಡು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಕನ್ನಡ ವರ್ಷನ್ಗೆ ಹೋಗೋಣ ಬನ್ನಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಮೊದಲನೇ ಪ್ರಶ್ನೆಯಾಗಿದೆ. ECG ಇದು ಹೃದಯ ವಿದ್ಯುದ್ದೀಯ ಪ್ರಕ್ರಿಯೆಯ ದಾಖಲೆಯಾಗಿದೆ. ಅದಕ್ಕೆ ಸಮರ್ಥನೆ ಏನು ಹೇಳಿದ್ದಾರೆ ಅಂದರೆ, ECG ಗ್ರಾಫ್ ನಕ್ಷೆಯಲ್ಲಿ ಏನಾದರೂ ಅಸಹಜ ಏರಿಳಿತಗಳು ಕಂಡು ಬಂದಲ್ಲಿ ಹೃದಯ ಸಹಜವಾಗಿ ಕೆಲಸ ಮಾಡುತ್ತಿದೆ ಎಂದರ್ಥ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 4ನೇದು ಎ ಸರಿಯಾಗಿದೆ, ಬಿ ಹೇಳಿಕೆ ತಪ್ಪಾಗಿದೆ ಅಂತೇಳಿ. ಹೌದು, ಕರೆಕ್ಟ್. ಇಲ್ಲಿ ಅಂದರೆ ECG ಅಂತಕ್ಕಂಥದ್ದು ಹೃದಯ ಬಡಿತದ ಒಂದು ಆಧಾರದ ಮೇಲೆ ಮಾಡುವಂಥದ್ದು. ಆದರೆ ಇಲ್ಲಿ ಅಸಹಜ ಏರಿಳಿತಗಳು ಕಂಡು ಬಂದಲ್ಲಿ ಹೃದಯ ಸಹಜವಾಗಿ ಕೆಲಸ ಮಾಡುತ್ತಿದೆ ಎಂದರ್ಥ ಅಂತಿದೆಯಲ್ಲ, ಈ ಹೇಳಿಕೆ ತಪ್ಪಾಗಿದೆ. ಇದಕ್ಕೆ ಉತ್ತರ 4ನೇದು ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಹೊಂದಿಸಿ ಬರೆಯಿರಿ. ಇದಕ್ಕೆ ಮೊದಲನೇ ಉತ್ತರ ಕರೆಕ್ಟ್ ಆಗಿದೆ, ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಜೈವಿಕ ಅಣುಗಳು ಮತ್ತು ಅದಕ್ಕೆ ಸೂಕ್ತ ಮಾನೋಮರ್ಗಳನ್ನು ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಉತ್ತರದ ಪ್ರಕಾರ ಎಗೆ 2ನೇದು ಅಂದರೆ ಸ್ಟಾರ್ಚ್ ಅಂದರೆ ಪಿಷ್ಟಕ್ಕೆ ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ, ಪ್ರೋಟೀನ್ಗೆ 3ನೇದು ಕೊಟ್ಟಿದ್ದಾರೆ ಅಮೈನೋ ಆಸಿಡ್ ಅಂತೇಳಿ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಇದು ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟು ಸಸ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಗಮನಿಸಿ. ಆವೃತ್ತ ಬೀಜೀಯ ಸಸ್ಯಗಳು ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ 3ನೇದು ನೋಡ್ಕೊಳ್ಳಿ. ಇದಕ್ಕೆ ಆಮೇಲೆ ಮ್ಯಾಚ್ ಮಾಡ್ತಾ ಹೋಗೋಣ. 3 ಮಾತ್ರ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ 3 ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಇದಕ್ಕೆ. ನೆಕ್ಸ್ಟ್ ಮಿಕ್ಕಿದೊಂದೇನಾಗಿದೆ, ಇಲ್ಲಿ ತಪ್ಪಾದ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ ಇದಾದ ಮೇಲೆ 4ನೇದು ಇಂಗ್ಲೀಷ್ ವರ್ಷನ್ ಕೂಡ ಇದೆ, ನೋಡ್ಕೊಳ್ಳಿ. ಬೇಕಂದರೆ ಪಾಸ್ ಮಾಡಿ ಇಂಗ್ಲೀಷ್ ಪ್ರಶ್ನೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ 4ನೇದು ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ 4ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಎ, ಸಿ ಮತ್ತು ಡಿ ಸರಿಯಾದಂಥ ಉತ್ತರ ಆಗಿದೆ. ಅಂದರೆ ಲೇಖಪಾಣಿ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು, ನಾಥುಲಾ ಅಂತಕ್ಕಂಥದ್ದು ಸಿಕ್ಕಿಂಗೆ ಸಂಬಂಧಪಟ್ಟಿದ್ದು, ತಂಗ್ಲಾ ಅಂತಕ್ಕಂಥದ್ದು ಲಡಾಖ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಶಿಲ್ಪಿಕ್ಲಾ ಉತ್ತರಾಖಂಡ್ ಅಂತಕ್ಕಂಥದ್ದು ತಪ್ಪಾದ ಜೋಡಿಯಾಗಿದೆ. ಹಾಗಾಗಿ ACD ಮಾತ್ರ ಸರಿಯಾದಂಥ ಉತ್ತರ. ನೆಕ್ಸ್ಟು ಈ ಕೆಳಗಿನ ಜೋಡಿಗಳು ಸರಿಯಾಗಿ ಹೊಂದುತ್ತವೆ. ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದುತ್ತವೆ ಅಂತಂದರೆ ಇಲ್ಲಿ 5ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಬಿ ಮತ್ತು ಸಿ ಅಂತಕ್ಕಂಥವು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಇಲ್ಲಿ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾದ ಹೇಳಿಕೆ. ನೆಕ್ಸ್ಟು ಬಾಂಧವಗರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ, ಇದು ಕರೆಕ್ಟ್ ಆನ್ಸರ್ ಇದೆ. ನಾಮದಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ್ ಪ್ರದೇಶ, ಇದು ಕರೆಕ್ಟ್ ಆಗಿದೆ. ಕಿಯೋಲ್ಡಿಯೋ ಗಾನಾ ರಾಷ್ಟ್ರೀಯ ಉದ್ಯಾನವನ ಪಂಜಾಬ್ ಅಂತ ಕೇಳಿದ್ದಾರೆ, ಇಲ್ಲಿ ತಪ್ಪಾಗಿದೆ. ಇದು ಎ ಮತ್ತು ಡಿ ತಪ್ಪಾಗಿದ್ದಾವೆ, ಬಿ ಮತ್ತು ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು ಹಿಮಾಲಯ ಶಿಖರವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾಗಿ ಕ್ರಮಾನುಗತವಾಗಿ ಬರೆಯಿರಿ ಅಂತೇಳಿ. ಅಂದರೆ 2ನೇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಪರ್ವತ ಶ್ರೇಣಿಗಳು ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು ನಂಗಾ ಪರ್ವತ, ನಂದಾದೇವಿ, ಅನ್ನಪೂರ್ಣ ಮತ್ತು ಮಕಲು ಅಂತಕ್ಕಂಥದ್ದು ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾಗಿ ಅಂದರೆ ಒಂದಾದ್ಮೇಲೆ ಒಂದು ಬರುವಂತಹ ಪರ್ವತಗಳಾಗಿದ್ದಾವೆ. ನೆಕ್ಸ್ಟು ಈ ಕೆಳಗಿನ
ಈ ಕೆಳಗಿನವುಗಳಲ್ಲಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜೌಗು ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಇತ್ತೀಚೆಗೆ ಇವು ಹೆಚ್ಚಿನ ಸುದ್ದಿಯಲ್ಲಿದ್ದಾವೆ ರಾಮ್ಸರ್ಸ್ ಅಂತ ಹೇಳಿ. ಜೌಗು ಪ್ರದೇಶ ಅಂದರೆ ಹೆಚ್ಚು ನೀರು ನಿಂತು ಆ ಪ್ರದೇಶ ಜೌಗುವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಾವೆ. ಕರ್ನಾಟಕದಲ್ಲೂ ಒಂದಷ್ಟು ಪ್ರದೇಶಗಳನ್ನ ಭಾರತದಲ್ಲೂ ಗುರುತಿಸಿದ್ದಾರೆ. ಇದನ್ನು GK ರಸಪ್ರಶ್ನೆ ಆಗಿದೆ, ಇದನ್ನು ನೋಡ್ಕೊಳ್ಳಿ GKನಲ್ಲಿ ಅಂತ ಹೇಳ್ತಾ ಇಂಗ್ಲೀಷ್ ವರ್ಷನ್ ಕ್ವಶನ್ಗಳು ನೋಡ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಇದಾದಮೇಲೆ 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಹೇಳಿಕೆಯು ಸರಿ ಇಲ್ಲ ಅಂತ ಹೇಳಿದ್ದಾರೆ. 4ನೇದು ಇದಕ್ಕೆ ಸರಿ ಇಲ್ಲ. ಅಂದರೆ ಟೋಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಟೋಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳಿಕೆ ಸರಿಯಾಗಿಲ್ಲ. ಇನ್ನು ಮಿಕ್ಕಿದೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಅಂದರೆ ಲಾವೋಸ್ ಭೂ ಆವೃತ ಲ್ಯಾಂಡ್ ಲಾಕ್ ದೇಶದಲ್ಲಿದೆ ಅಂತ ಹೇಳ್ತಾರೆ. ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಅಂತ ಹೇಳ್ತಾರೆ. ಬೈಕಲ್ ಸರೋವರ ರಷ್ಯಾದಲ್ಲಿದೆ ಅಂತ ಹೇಳಿದ್ರೆ ಈ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಆದರೆ ಟೋಂಗಾ ಕಂದರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ 9ನೇದು ವಂದಿಸಿ ಬರೆಯಿರಿ ಅಂತೇಳಿ. ಅಂದರೆ ಇದು ಕೈಗಾರಿಕಾ ಪ್ರದೇಶಗಳು ಮತ್ತು ದೇಶ. ಇದಕ್ಕೆ 1ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಎಗೆ 4ನೇದು ರೂರ್ ಅಂತಕ್ಕಂಥದ್ದು ಜರ್ಮನಿ. ನೆಕ್ಸ್ಟು ಬಿಗೆ 3ನೇದು ಮಂಚೂರಿಯಾ ಅಂತಕ್ಕಂಥದ್ದು ಚೀನಾದಲ್ಲಿರುವಂಥದ್ದು. ಐಸೆಕೊಲ್ಲಿ ಮತ್ತು ನೋಬಿ ಪ್ರದೇಶ ಅಂತಕ್ಕಂಥದ್ದು ಸಿಗೆ 2ನೇದು ಜಪಾನಲ್ಲಿದೆ. ಬೋಸ್ಟನ್ ಅಂತಕ್ಕಂಥದ್ದು 1ನೇದು ಸರಿಯಾದಂಥ ಉತ್ತರ. ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ನಮಗೆ ಮಹಾಯುದ್ಧದ ಸಂದರ್ಭದಲ್ಲಿ ಬರುವಂಥ ಒಂದು ಘಟನೆ. ಹಾಗಾಗಿ ಬೋಸ್ಟನ್ ಅಂತಂದರೆ ಅಮೆರಿಕಕ್ಕೆ ಸಂಬಂಧಪಟ್ಟಿದ್ದು. ಜಪಾನ್ ಅಮೆರಿಕಾದ ಒಂದು ಟೀ ತುಂಬಿದ ಹಡಗನ್ನು ಅಂದರೆ ಉರುಳಿಸುತ್ತೆ ಸಮುದ್ರದಲ್ಲಿ. ಅದನ್ನು ಬೋಸ್ಟನ್ ಟೀ ಪಾರ್ಟಿ ಹಗರಣ ಅಂತೇಳಿ ಕರೀತಾರೆ. ಹಾಗಾಗಿ ಅದನ್ನು ಅಮೆರಿಕಾದ ಹಡಗು. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ ಪ್ರಯೋಗವನ್ನು ಮಾಡುತ್ತೆ. ಹಾಗಾಗಿ ಈ ಕೈಗಾರಿಕಾ ಪ್ರದೇಶಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಿಂಧೂ ನದಿಯ ಕೆಳಗಿನ ಉಪನದಿಗಳನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿದ್ದಾರೆ. 10ನೇದಕ್ಕೆ 3ನೇದು ಸರಿಯಾದಂತಹ ಉತ್ತರ ಆಗಿದೆ. ಅಂದರೆ ಬಿ ಮತ್ತು ಸಿ, ಇದು ಬಿ ಮತ್ತು ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗಿರ್ತವೆ. ನೋಡ್ಕೊಳ್ಳಿ ಇದನ್ನು. ಸಿಂಧೂ ನದಿ ಉಪನದಿಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಖುರ್ರಂ ಮತ್ತು ಟೂಜ್ ಅಂತಕ್ಕಂಥವು ಸಿಂಧೂ ನದಿಯ ಉಪನದಿಗಳಾಗಿರ್ತವೆ. ನೆಕ್ಸ್ಟ್ 2003ರಲ್ಲಿ ಸಲ್ಲಿಸಲಾದ ಈ ಕೆಳಗಿನ ಯಾವ ವರದಿಯು ಕರ್ನಾಟಕದ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ ಅಂತಂದರೆ ಡಾಕ್ಟರ್ ಪರಮಶಿವಯ್ಯ ವರದಿ ಅಂತಕ್ಕಂಥದ್ದು ಈ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯಾಗಿದೆ. ಪರಮಶಿವಯ್ಯ ವರದಿ ಎತ್ತಿನ ಹೊಳೆ. ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾವ ಈ ಒಂದು ವಿಚಾರದಲ್ಲಿ ಎತ್ತಿನ ಹೊಳೆಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ಇಲ್ಲಿ ಇಂಗ್ಲೀಷ್ ವರ್ಷನ್ ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಕರ್ನಾಟಕದಲ್ಲಿ 2020-21ನೇ ಸಾಲಿಗೆ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ. ನೋಡಿ, ಪದ ಚೆನ್ನಾಗಿ ನಿಮಗೆ ನೆನಪಿರಬೇಕು. ಆರೋಹಣ ಕ್ರಮ, ಅವರೋಹಣ ಕ್ರಮ ಅಂದ್ರೆ ಏನು ಅಂತೇಳಿ ಇದನ್ನು ಇಂಗ್ಲೀಷಲ್ಲಿ ಕೂಡ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗೋದು ಬೇಡ. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂತೇಳಿ. ಅವರೋಹಣ ಅಂತಂದರೆ ಇಲ್ಲಿ ಇಳಿಕೆ ಕ್ರಮ, ಆರೋಹಣ ಅಂದರೆ ಏರಿಕೆ ಕ್ರಮ, ಅವರೋಹಣ ಅಂತಂದರೆ ಇಳಿಕೆ ಕ್ರಮ ಆಗಿರುತ್ತೆ. ಹಾಗಾಗಿ ಈ ಒಂದು 2020 ಮತ್ತು 2021 ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂದರೆ 12ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಸಿ ಫಸ್ಟ್ ಉಡುಪಿ, ಅದಾದಮೇಲೆ ಶಿವಮೊಗ್ಗ, ಅದಾದಮೇಲೆ ಚಾಮರಾಜನಗರ, ಅದಾದಮೇಲೆ ರಾಯಚೂರು. ಅಂದರೆ ಉಡುಪಿನಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಇದೆ, ಅದಾದಮೇಲೆ ಶಿವಮೊಗ್ಗ, ಅದಾದಮೇಲೆ ಚಾಮರಾಜನಗರ, ಅದಾದಮೇಲೆ ಉಡುಪಿ. ಹೀಗೆ ಅತಿ ಹೆಚ್ಚು ಇಂದ ಕಡಿಮೆಗೆ ಬರಬೇಕು. ಅದು ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಬೇಕು, ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟು ವನ್ಯಜೀವಿಧಾಮ ಮತ್ತು ಅವುಗಳ ಜೋಡಿ ಯಾವುದು ಅಂತಂದರೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇದು ಸಿ ಮಾತ್ರ ಸರಿ ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ವನ್ಯಜೀವಿಧಾಮ ಮತ್ತು ಅವುಗಳಿರುವ ಜಿಲ್ಲೆಗಳನ್ನು ಜೋಡಿಸಿ ಯಾವುದು ಸರಿ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಸಿ ಮಾತ್ರ ಸರಿ ಹೊಂದಲ್ಲ. ಅಂದರೆ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಇದು ತಪ್ಪು. ರಣಹದ್ದು ಪಕ್ಷಿಧಾಮ ಎಲ್ಲಿದೆ ಅಂತಂದರೆ ರಾಮನಗರದಲ್ಲಿದೆ. ರಾಮದೇವರ ರಣಹದ್ದು ಪಕ್ಷಿಧಾಮ ಕೇಂದ್ರ ಎಲ್ಲಿದೆ ಅಂದರೆ ರಾಮನಗರದಲ್ಲಿದೆ. ಇನ್ನು ದರೋಜಿ ಕರಡಿಧಾಮ ಬಳ್ಳಾರಿ ಕರೆಕ್ಟ್ ಇದೆ. ನೆಕ್ಸ್ಟ್ ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯದಲ್ಲಿದೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ರಾಮದೇವರ ರಣಹದ್ದು ಪಕ್ಷಿಧಾಮ ಎಲ್ಲಿದೆ ಅಂದರೆ ಕೊಪ್ಪಳದಲ್ಲಿದೆ. ಇದು ಏಕೈಕ ರಣಹದ್ದು ಪಕ್ಷಿಧಾಮ ಆಗಿದೆ ರಾಮನಗರದಲ್ಲಿರುವಂಥದ್ದು. ಈ ವಿಚಾರ ಎಲ್ಲಿ ನಮಗೆ ಸಿಗುತ್ತೆ ಅಂತಂದರೆ 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗ ಅಂತ 4 ವಿಭಾಗಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೆ ಸಂಬಂಧಂತಹ ಮಾಹಿತಿ ಇದೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಇದಕ್ಕೆ 14ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ವಾಣಿವಿಲಾಸ ಸಾಗರ ಹೇಮಾವತಿ, ಮಾರ್ಕೊಂಡಳ್ಳಿ ಜಲಾಶಯ ಶಿಂಷಾ, ಇಡಕಲ್ ಜಲಾಶಯ
ಸಿಗೆ ಒಂದನೇದು ಘಟಪ್ರಭಾ ನದಿಯಾಗಿರ್ತಕ್ಕದ್ದು. ಇಪ್ಪರಗಿ ಜಲಾಶಯ ಡಿಗೆ ಸಿಗೆ ನಾಲ್ಕನೇದು, ಸಿಗೆ ಒಂದನೇದು, ಡಿಗೆ ನಾಲ್ಕನೇದು. ಓಕೆ, ಕರೆಕ್ಟ್ ಇದೆ. ಓಕೆ, ಇಲ್ಲಿ ವಾಣವಿಲಾಸ ಅಂತಕ್ಕಂಥದ್ದು ವೇದಾವತಿ ನದಿ, ಮಾರ್ಕೊಂಡಳ್ಳಿ ಜಲಾಶಯ ಶಿಂಷಾ ನದಿಗೆ, ಇಡಕಲ್ ಜಲಾಶಯ ಘಟಪ್ರಭಾ ನದಿಗೆ, ಇಪ್ಪರಗಿ ಜಲಾಶಯ ಕೃಷ್ಣಾ ನದಿಗೆ. ಇದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಇದಾದಮೇಲೆ ಇದು ಇಂಗ್ಲೀಷ್ ವರ್ಷನ್ ಪ್ರಶ್ನೆಗಳು ನೋಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಕೆಳಕಂಡ ಯಾವ ಜಿಲ್ಲೆಯು 2020-21 ಅಂಕಿಅಂಶದ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆಯಾಗಿದೆ ಅಂತಂದರೆ ರಾಯಚೂರು ಸರಿಯಾದಂತಹ ಉತ್ತರ ಆಗಿದೆ. ಅಂದರೆ 2020-21 ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ, ಶಿವಮೊಗ್ಗ, ಮಂಡ್ಯ ಅಂತ ಇವು ಮೂರು ಕೂಡ ಆಗೋದಿಲ್ಲ. ರಾಯಚೂರು ಜಿಲ್ಲೆಯಿಂದಲೇ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜೂನ್ 2024ರಲ್ಲಿ ನಳಂದ ವಿಶ್ವವಿದ್ಯಾನಿಲಯದ ಹೊಸ ಕ್ಯಾಂಪನ್ ಅನ್ನು ಉದ್ಘಾಟನೆ ಮಾಡಿದರು. ನಳಂದ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಅಂದರೆ 16ನೇದಕ್ಕೆ ಒಂದನೇದು ಎ ಮಾತ್ರ ಸರಿಯಾಗಿದೆ ಅಂತ ಹೇಳುತ್ತೆ. ನಳಂದ ವಿಶ್ವವಿದ್ಯಾಲಯವನ್ನು ಕ್ರಿಸ್ತಶಕ 450ರಲ್ಲಿ ಸ್ಥಾಪಿಸಲಾಯಿತು. ನಳಂದ ಗುಪ್ತರ ದೊರೆ 2ನೇ ಕುಮಾರಗುಪ್ತ ಸ್ಥಾಪಿಸಿದನು ಅಂತಕ್ಕಂಥದ್ದು ಇಲ್ಲಿ ಸರಿ ಆಗೋದಿಲ್ಲ. ಹಾಗಾಗಿ ಇಲಾಖೆ ಕಿವಿಯುತ್ತರ ಪ್ರಕಾರ ಒಂದನೇದು ಎ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 17ದು ಈ ಕೆಳಗಿನ ಯಾವ ಸಂಸ್ಥೆಯು ಆರೋಗ್ಯ ಕ್ಷೇತ್ರದ ಉತ್ತೇಜನಕ್ಕಾಗಿ 24ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದಿದೆ ಅಂತೇಳಿ. 3ನೇದು ನಿಮಾಮ್ಸ್ ಹಾಸ್ಪಿಟಲ್ ಇದೆಯಲ್ಲ, ಆ ಒಂದು ಸಂಸ್ಥೆ ಈ ಒಂದು ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು 2024ನೇ ಸಾಲಿನಲ್ಲಿ ಪಡ್ಕೊಂಡಿದೆ. ನೆಕ್ಸ್ಟು ಈ ಕೆಳಗಿನ ಪ್ರಸಿದ್ಧ ಫುಟ್ಬಾಲ್ ಆಟಗಾರರು ಮತ್ತು ಅವರ ದೇಶಗಳ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. 18ನೇದಕ್ಕೆ 4ನೇದು ಲಿಯೋನೆಲ್ ಮೆಸ್ಸಿ ಅಂತಕ್ಕಂಥವ್ರು ಫ್ರಾನ್ಸ್. ಈ ಹೇಳಿಕೆ ಏನಾಗಿದೆ? ಸರಿಯಾಗಿಲ್ಲ, ತಪ್ಪಾಗಿದೆ. ನೆಕ್ಸ್ಟು ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ದೇಸಿ ಸಮರ ಕಲೆಗಳು ಮತ್ತು ಅವುಗಳ ಮೂಲ ರಾಜ್ಯಗಳ ಕುರಿತು ಕೆಳಗಿನ ಯಾವ ಜೋಡಿಯು ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಸರಿಯಾಗಿಲ್ಲ, ಪ್ರಶ್ನೆಗಳನ್ನ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು. ಕತ್ತಿ ಸಾಮು ಕರ್ನಾಟಕ, ಈ ಜೋಡಿ ಸರಿಯಾಗಿಲ್ಲ. ಪಾಟ್ಕ ಪಂಜಾಬ್, ಸಿಲಂಬಂ ತಮಿಳುನಾಡು, ಕಳರಿ ಪಯಟ್ಟವ್ ಕೇರಳ, ಇಲ್ಲಿ ಈ ಜೋಡಿಗಳು ಸರಿಯಾಗಿದ್ದಾವೆ. ಕತ್ತಿ ಸಾಮು ಅಂತಕ್ಕಂಥ ಕರ್ನಾಟಕ, ಇದು ಸರಿಯಾಗಿರೋದಿಲ್ಲ ಜೋಡಿ. ನೆಕ್ಸ್ಟು 2023ನೇ ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಕ್ಲೌಡಿಯಾ ಗೋಲ್ಡಿನ್ ರವರಿಗೆ ಯಾವ ಕ್ಷೇತ್ರದ ಅಧ್ಯಯನಕ್ಕಾಗಿ ನೀಡಲಾಗಿದೆ ಅಂತಂದರೆ ಕಾರ್ಮಿಕ ಅರ್ಥಶಾಸ್ತ್ರ. ಈ ಒಂದು ಕ್ಷೇತ್ರಕ್ಕೆ ಅವ್ರಿಗೆ ಕ್ಲೌಡಿಯಾ ಗ್ಲೋಂಡಿನ್ ಅವರಿಗೆ ಈ ಕಾರ್ಮಿಕ ಅರ್ಥಶಾಸ್ತ್ರದ ವಿಚಾರದಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟು ಇದಾದಮೇಲೆ ಇವೆಲ್ಲ ಇಂಗ್ಲೀಷ್ ವರ್ಷನ್ ಪ್ರಶ್ನೆಗಳು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ 2024ರ ಜೂನ್ ತಿಂಗಳಿನಲ್ಲಿ ನಿಧನರಾದ ರಾಜೀವ್ ತಾರಾನಾಥರವರು ಕೆಳಗಿನ ಯಾವ ವಾದ್ಯದಲ್ಲಿ ಪರಿಣಿತರಾಗಿದ್ದರು ಅಂದರೆ ಸರೋದ್. 21ನೇದಕ್ಕೆ 2ನೇ ಉತ್ತರ ಸರೋದ್ ವಾದ್ಯದಲ್ಲಿ ಇವರೇನಾಗಿದ್ದರು? ಪರಿಣಿತರಾಗಿದ್ದರು. ನೆಕ್ಸ್ಟ್ ಕೆಳಗಿನ ಯಾವ ಚಲನಚಿತ್ರ ನಟರನ್ನು 2023ರಲ್ಲಿ ಯುನೆಸೆಫ್ನ ಭಾರತ ರಾಷ್ಟ್ರ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಅಂದರೆ ಆಯುಷ್ಮಾನ್ ಖುರಾನಾ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟು 2023ರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಸಮಯದಲ್ಲಿ ಸಮಯ ಮೀರಿದ ಟೈಮ್ಡ್ ಔಟ್ ಕಾರಣಕ್ಕಾಗಿ ಪಂದ್ಯದಿಂದ ಹೊರ ಹಾಕಲ್ಪಟ್ಟ ಆಟಗಾರ ಯಾರು ಅಂತೇಳಿ. 23ನೇದಕ್ಕೆ 1ನೇದು ಏಂಜಲೋ ಮ್ಯಾಥ್ಯೂಸ್ ಅಂತಕ್ಕಂಥವ್ರು ಕ್ರಿಕೆಟ್ನಲ್ಲಿ ಟೈಮ್ ಔಟ್ ಕಾರಣಕ್ಕೋಸ್ಕರ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ನೆಕ್ಸ್ಟು ಇಂಡಿಯಾ ಪಾಸಿಟಿವ್ ಗ್ರಂಥದ ಲೇಖಕರು ಯಾರು ಅಂತಂದರೆ 2ನೇದು ಚೇತನ್ ಭಗತ್ ಅಂತಕ್ಕಂಥವ್ರು ಇಂಡಿಯಾ ಪಾಸಿಟಿವ್ ಗ್ರಂಥದ ಲೇಖಕರಾಗಿದ್ದಾರೆ. ನೆಕ್ಸ್ಟು ಕನಗನಹಳ್ಳಿಯಲ್ಲಿರುವ ಬೌದ್ಧ ಸ್ತೂಪ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೌರ್ಯರಿಗೆ ಸಂಬಂಧಪಟ್ಟಿದೆ. ನೋಡಿ, ಮೊದಲೆಲ್ಲ ಕಮನ ಕೇಳ್ತಾ ಇದ್ರು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು, ಕಳಿಂಗ ಯುದ್ಧವನ್ನು ಯಾರ್ಯಾರ ನಡುವೆ ಕಳಿಂಗ ಯುದ್ಧ ನಡೀತು ಅಂತೇಳಿ. ನೋಡಿ, ಇದರಲ್ಲಿ ತುಂಬ ಡೆಪ್ತಲ್ಲಿ ಕೊಡ್ತಾ ಇರ್ತಾರೆ. ಹಾಗಾಗಿ ಹಿಸ್ಟ್ರಿಗೆ ಬಂದಾಗ ನಾವು ಟೆಕ್ಸ್ಟ್ ಬುಕ್ಗಳನ್ನ ಚೆನ್ನಾಗಿ ಅಧ್ಯಯನ ಮಾಡೋದು ಇಲ್ಲಿ ಈ ಥರ ಎಕ್ಸಾಮ್ಗಳನ್ನ ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಆದಷ್ಟು ನೀವು ಹೆಚ್ಚು ಟೆಕ್ಸ್ಟ್ ಬುಕ್ಗಳನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಕೆಳಗಿನ ಜೋಡಿಯನ್ನು ಪರಿಗಣಿಸಿ, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತೇಳಿ ಅಂದರೆ ಈ ಜೋಡಿಗಳನ್ನ ಕೊಟ್ಟಿದ್ದಾರೆ. ಈ ಯಾವ ಜೋಡಿಗಳು ಸರಿಯಾಗಿವೆ ಅಂತೇಳಿ ಕೊಟ್ಟಿದ್ದಾರೆ. 26ಕ್ಕೆ 1ನೇ ಜೋಡಿ ಅಂದರೆ ಎ ಮತ್ತು ಬಿ ಸರಿಯಾಗಿದ್ದಾವೆ. ಅಂದರೆ JF ಪ್ಲಿಟ್ ಡೈನಾಸ್ಟೀಸ್ ಆಫ್
ಕೆನ್ರಿಚ್ ಬಾಂಬೆ ಪ್ರೆಸಿಡೆನ್ಸಿಯ ಜಿಲ್ಲೆಗಳು. ನೆಕ್ಸ್ಟ್ ಬಿ ಎರಡನೇದು ಬಿ ಎಲ್ ರೈಸ್ ಮೈಸೂರು ಮತ್ತು ಕೂರ್ಗ್. ಈ ಹೇಳಿಕೆ ಜೋಡಿಗಳೇನಾಗಿದ್ದಾವೆ ಸರಿಯಾಗಿದ್ದಾವೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಗ್ಲೀಷ್ ವರ್ಷನ್ ನೋಡ್ಕೊಳ್ಳಿ. ಇವೆಲ್ಲ ಇತಿಹಾಸಕ್ಕೆ ಸಂಬಂಧಂಥ ಪ್ರಶ್ನೆಗಳಾಗಿದ್ದಾವೆ. ಒಂದಿಸಿ ಬರೀ ಏರಿಯಾಗಿದೆ. 27ನೇದಕ್ಕೆ 1ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಎಗೆ 2ನೇದು ಕರ್ನಾಟಕ ವೃತ್ತ ಅಂತಕ್ಕಂಥದ್ದು ಸಾರಿ 2ನೇದಾಗುತ್ತೆ ಕರ್ನಾಟಕ ವೃತ್ತ ಅಂತಕ್ಕಂಥದ್ದು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕರ್ನಾಟಕ ವೃತ್ತ ಅಂತಕ್ಕಂಥದ್ದು 2ನೇದಾಗುತ್ತೆ. ಅಂದರೆ ಮುದವಿ ಕೃಷ್ಣರಾವ್ ಅಂತ ಹೇಳಿ. ಪ್ರಜಾಮತ ಅಂತಕ್ಕಂಥದ್ದು 4ನೇದಾಗುತ್ತೆ ಬಿ ಎನ್ ಗುಪ್ತಾ ಅಂತೇಳಿ. ಕರ್ಮವೀರ ಅಂತಕ್ಕಂಥದ್ದು 3ನೇದಾಗುತ್ತೆ ರಂಗನಾಥ್ ದಿವಾಕರ್ ಅಂತೇಳಿ. ತಾಯಿನಾಡು ಅಂತಕ್ಕಂಥದ್ದು 1ನೇ ಆಗುತ್ತೆ ಪಿ ಆರ್ ರಾಮಯ್ಯ ಅಂತೇಳಿ. ಇದನ್ನೊಂದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟು ರಾಜರ ಬಿರುದುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಅಂದರೆ ರಾಜರು ಮತ್ತು ಅವರ ಬಿರುದನ್ನು ಕೊಟ್ಟಿದೆ. ಇದರಲ್ಲಿ ಸರಿಯಾದ ಜೋಡಿ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇದು ಎ ಮತ್ತು ಸಿ ಸರಿಯಾದಂಥ ಉತ್ತರ ಆಗಿದೆ. ಎ ಅಂದರೆ ಶ್ರೀ ಪುರುಷನಿಗೆ ಪೆರ್ಮಾನಡಿ ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ದಾರೆ. ಇಮ್ಮಡಿ ಪುಲಿಕೇಶಿ ವಾತಾಪಿಗೊಂಡ ಅನ್ನೋ ಬಿರುದು ಸರಿಯಿಲ್ಲ. ಸೋಮೇಶ್ವರ ಸರ್ವಜ್ಞ ಚಕ್ರವರ್ತಿ ಅಂದರೆ ಸಿ ಇಲ್ಲಿ ಸರಿಯಾಗಿದೆ. ವಿಷ್ಣುವರ್ಧನ ಪರಮೇಶ್ವರ ಅಂತೇಳಿ ಇದು ಸರಿಯಾಗಿರೋದಿಲ್ಲ. ಶ್ರೀ ಪುರುಷನಿಗೆ ಪೆರ್ಮಾನಡಿ, ಸೋಮೇಶ್ವರನಿಗೆ ಸರ್ವಜ್ಞ ಚಕ್ರವರ್ತಿ, ಇದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟು ನೀರು ಶುದ್ಧೀಕರಣ ಘಟಕಗಳಲ್ಲಿ ರೋಗಾಣುಗಳನ್ನು ಕೊಲ್ಲಲು ಯಾವ ವಿದ್ಯುತ್ ಕಾಂತೀಯ ಕಿರಣಗಳನ್ನು ಬಳಸಲಾಗುತ್ತದೆ? ಅಂದರೆ ವಾಟರ್ ಫಿಲ್ಟ್ರು. ಇದರಲ್ಲಿ ರೋಗಾಣುಗಳನ್ನು ಕೊಲ್ಲಲು ಯಾವ ವಿದ್ಯುತ್ ಕಾಂತಿ ಕಿರಣಗಳನ್ನು ಬಳಸಲಾಗುತ್ತದೆ? ನೋಡಿ, ಇದನ್ನೆಲ್ಲ ತುಂಬ ಜನರಲ್ ನಾಲೆಜ್ ಪ್ರಶ್ನೆಗಳಾಗಿದ್ದಾವೆ, ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಯು ವಿ ಕಿರಣಗಳು, ಅಲ್ಟ್ರಾ ವೈಲೆಟ್ ಕಿರಣಗಳು ಅಂತ ಯು ವಿ ಅಂತ ಬರೆದಿರ್ತಾರೆ ವಾಟರ್ ಫಿಲ್ಟರ್ ಮೇಲೆ. ಅಬ್ಸರ್ವ್ ಮಾಡಿ, ನೋಡಿ ಎಲ್ಲೆಲ್ಲಿಂದ ಪ್ರಶ್ನೆಗಳನ್ನ ತೆಗಿತಾರೆ ಅಂತೇಳಿ. ಎಸ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಹೇಳಿದ್ದಾರೆ. ಹೊಂದಾಣಿಕೆಯಾಗಿದೆ. ನೋಡಿ ಕನ್ಫ್ಯೂಸ್ ಮಾಡಿ ಓದ್ಕೊಳ್ಳೋದು ಬೇಡ. ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತಕ್ಕಂಥದ್ದು ಕರ್ನಾಟಕ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು. 4ನೇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಎ ಕರ್ನಾಟಕ ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದ ಕೈಗಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಕಮ್ಯುನಿಕೇಷನ್ ಇದರ ಪೇಪರಲ್ಲೂ ಕೂಡ ಕನ್ನಡದಲ್ಲಿ ಕೇಳಿದ್ದಾರೆ. ಈ ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದವರು ಯಾರು ಅಂತೇಳಿ ಅದನ್ನು ಕೂಡ ಗಮನ ಇಟ್ಕೊಳ್ಳಿ. ಮಹಾರಾಷ್ಟ್ರ ತಾರಾಪುರ, ಇದು ಕೂಡ ಕರೆಕ್ಟ್ ಆಗಿದೆ. ಕಲ್ಪಕಂ ತಮಿಳುನಾಡು, ಇದು ಕೂಡ ಕರೆಕ್ಟ್ ಆಗಿದೆ. ನರೋರಾ ಉತ್ತರ ಪ್ರದೇಶ. ಇವೆಲ್ಲವೂ ಕೂಡ 4 ಅಣು ವಿದ್ಯುತ್ ಸ್ಥಾವರಗಳು ಈ ರಾಜ್ಯಗಳಲ್ಲೇ ಇದ್ದಾವೆ. ಇದನ್ನೊಂದನ್ನು ನೆನಪಿಟ್ಕೊಳ್ಳಿ. ಇದು ತುಂಬ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ತುಂಬ ಎಕ್ಸಾಮ್ಗಳಲ್ಲಿ ಇಲ್ಲಿಂದನೂ ಕೂಡ ಕೇಳ್ತಾನೆ ಬಂದಿದ್ದಾರೆ. ಈ 4 ಉತ್ತರಗಳು ಮ್ಯಾಚ್ ಕೂಡ ಕರೆಕ್ಟ್ ಇದ್ದಾವೆ. ನೆಕ್ಸ್ಟು ಇದಾದಮೇಲೆ ಇಂಗ್ಲೀಷ್ ವರ್ಷನ್ ಪೇಪರ್ಗಳು ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ವಸ್ತುಗಳನ್ನು ಆವೇಶಭರಿತಗೊಳಿಸಲು ಸಾಧ್ಯವಿಲ್ಲ? ಕೆಳಗಿನ ಯಾವ ವಸ್ತುಗಳನ್ನು ಆವೇಶಭರಿತಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ತಾಮ್ರದ ಸರಳುಗಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 1 ಪಟ್ಟಿಯ ಅಂಶಗಳನ್ನು 2 ಪಟ್ಟಿಯಲ್ಲಿನ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. 32ನೇದಕ್ಕೆ 1ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಎಗೆ 1ನೇದು ಇದಕ್ಕಿದೇ ಉತ್ತರ ಆಗಿದೆ. ನೆಕ್ಸ್ಟು ಬಿಗೆ 3ನೇದು ಉತ್ತರ ಆಗಿರುತ್ತೆ. ನೆಕ್ಸ್ಟು ಸಿಗೆ 2ನೇದು ಉತ್ತರ ಆಗಿರುತ್ತೆ. ಚಂದ್ರಯಾನ್ 3 ಅನ್ನೋದು ಡಿಗೆ 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಆಸ್ಟ್ರೋ ಸ್ಯಾಟ್ ಅಂತಕ್ಕಂಥದ್ದು LV-M3 M4 ಅಂತಕ್ಕಂಥದ್ದು. ಚಂದ್ರಯಾನ್ 2 ಅಂದರೆ GSLV MK 3rd M1 ಅಂತೇಳಿ. ಚಂದ್ರಯಾನ್ 1 ಅಂತಕ್ಕಂಥದ್ದು PSLV-11 ಅಂತಕ್ಕಂಥದ್ದು. ಚಂದ್ರಯಾನ್ 3 ಅನ್ನೋದು PSLV-30. ಅಂದರೆ ಇದು ಆ ಒಂದು ಇವನ್ನ ಒತ್ತೊಯ್ತಕ್ಕಂಥ ಮಿಷನ್ಗಳಿವೆಲ್ಲ ಆಗಿರ್ತವೆ, ರಾಕೆಟ್ಗಳಾಗಿರ್ತವೆ. ಅದಕ್ಕೆ ಹೆಸರುಗಳನ್ನ ಕೊಟ್ಟಿರ್ತಾರೆ PSLV ಅಂತೇಳಿ. ನೆಕ್ಸ್ಟು ಇವುಗಳಲ್ಲಿ ಯಾವ ದರ್ಪಣವು ನೇರ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದರೆ 33ನೇದಕ್ಕೆ 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಎ ಮತ್ತು ಸಿ ಸರಿಯಾದಂಥ, ಅಂದರೆ ಸಮತಲ ದರ್ಪಣ ಮತ್ತು ಪೀನ ದರ್ಪಣ ಅಂತೇಳಿ ಇದು ದರ್ಪಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಆಲ್ಮೋಸ್ಟ್ ಇದಕ್ಕೆ ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಗಾಡಿಗಳಲ್ಲಿ ಮಿರರ್ನ ಯಾವ ಥರ ಫಿಕ್ಸ್ ಮಾಡಿರ್ತಾರೆ, ಕನ್ನಡಕದ ಗ್ಲಾಸ್ಗೆ ಯಾವ ಥರ ಗ್ಲಾಸನ್ನು ಫಿಕ್ಸ್ ಮಾಡಿರ್ತಾರೆ ಅಂತೇಳಿ ಇದನ್ನೊಂದು ನಾವು ನೋಡ್ಕೊಳ್ಳಿ. ನೆಕ್ಸ್ಟು ಕೋಣೆಯ ಉಷ್ಣಾಂಶದಲ್ಲಿ RT ದ್ರವರೂಪದಲ್ಲಿರುವ ಲೋಹವಲ್ಲದ ಧಾತು ಯಾವುದು ಅಂತೇಳಿ ಕೇಳಿದರೆ 34ನೇದಕ್ಕೆ 4ನೇದು ಬ್ರೋಮಿನ್ Br. ಇದು ದ್ರವರೂಪದಲ್ಲಿರುವ ಲೋಹವಲ್ಲದ ಧಾತು, ಅಂದರೆ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಲೋಹವಲ್ಲದ ಧಾತು ಆಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಸುಳಿವುಗಳನ್ನಾಧರಿಸಿ ರಾಸಾಯನಿಕ ಹೆಸರನ್ನು ಪತ್ತೆ ಹಚ್ಚಿ ಅಂತ ಹೇಳಿದರೆ 35ನೇದಕ್ಕೆ 4ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಮಸ್ಟರ್ಡ್ ಅನಿಲ ಅಂತೇಳಿ. ಅಂದರೆ ಇದನ್ನು ಬ್ರಿಟಿಷರ ವಿಶ್ವಯುದ್ಧ 2ರಲ್ಲಿ ಬಳಸಿದ್ದರು.
ಇದು ಕೋಣೆಯ ಉಷ್ಣಾಂಶದ ದ್ರವರೂಪದಲ್ಲಿದ್ದು 200 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಕುದಿಯುವ ಬಿಂದು ಹೊಂದಿರುತ್ತದೆ. ಇದು ಒಂದು ವಿಷಕಾರಿ ಅನಿಲವಾಗಿದ್ದು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಯಾವುದು ಅಂದರೆ ಮಸ್ಟರ್ಡ್ ಅನಿಲ. ನೋಡಿ, ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ರಶ್ನೆಯನ್ನು ಬೇಕಾದ್ರೆ ಆನ್ಸರ್ ಮಾಡ್ಬೋದು, ಆನ್ಸರ್ನ ಪ್ರಶ್ನೆಯನ್ನು ಕೂಡ ಹಾಗಾಗಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓದ್ಕೊಂಡು. ನೆಕ್ಸ್ಟ್ ಇದು ಇಂಗ್ಲೀಷ್ ವರ್ಷನ್ ಪ್ರಶ್ನೆಗಳು, ಗಮನಿಸ್ಕೊಳ್ಳಿ ಅವಶ್ಯಕತೆ ಇದ್ದರೆ. ಇಲ್ಲ ಅಂತಂದರೆ ಹೋಗೋಣ. pH ಮೌಲ್ಯಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಯು ಸರಿಯಾಗಿದೆ ಅಂತಂದರೆ 36ನೇದಕ್ಕೆ 4ನೇದು ಸರಿಯಾಗಿರುವಂಥ ಉತ್ತರ ಆಗಿದೆ. ಅಂದರೆ ಲಿಂಬೆ ರಸ pH ಮೌಲ್ಯವು ಶುದ್ಧ ನೀರಿಗಿಂತ ಕಡಿಮೆ ಇರುತ್ತದೆ ಅಂತೇಳಿ. ನೆಕ್ಸ್ಟ್ ಇದಾದಮೇಲೆ 37ನೇದು ಹೊಂದಿಸಿ ಬರೆಯಿರಿ ಅಂತೇಳಿ. 37ಕ್ಕೆ 3ನೇದು ಸರಿಯಾದಂಥ ಆಪ್ಷನ್ ಆಗಿರುತ್ತೆ. ಅಂದರೆ ಎಗೆ 2ನೇದು ಇರುವೆಗಳ ಕುಟುಕು ಅಂದರೆ ಫಾರ್ಮಿಕ್ ಆಸಿಡ್, ಫಾರ್ಮಿಕ್ ಆಮ್ಲ ಅಂತೇಳಿ. ವಿನೆಗರ್ ಬಿಗೆ 1ನೇದು ಅಸಿಟಿಕ್ ಆಮ್ಲ ಅಂತೇಳಿ. ನೆಕ್ಸ್ಟು ಸಿಗೆ 4ನೇದು ಮೊಸರು, ಲ್ಯಾಕ್ಟಿಕ್ ಆಮ್ಲ ಅಂತೇಳಿ. ಪಾಲಕ್ ಸೊಪ್ಪು ಡಿಗೆ 3ನೇದಾಗುತ್ತೆ ಆಕ್ಸಾಲಿಕ್ ಆಮ್ಲ ಅಂತೇಳಿ. ಇದನ್ನೊಂದನ್ನು ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ 38ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಆಧುನಿಕ ಆವರ್ತ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿ ಇದೆ ಅಂತಂದರೆ ಸಿ ಮತ್ತು ಡಿ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತೇಳಿ ಗಮನ ಇಟ್ಕೊಳ್ಳಿ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆ ಆವರ್ತಕ ಕ್ರಿಯೆಯಾಗಿದೆ. ಆಧುನಿಕ ಆವರ್ತಕ ಕೋಷ್ಟಕವು 7 ಆವರ್ತಗಳು ಮತ್ತು 18 ಗುಂಪುಗಳನ್ನು ಹೊಂದಿದೆ ಅಂತೇಳಿ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಂತಹ ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳಿ. ಭಾರತವು ಪ್ರಪಂಚದ ಒಟ್ಟು ಮ್ಯಾಂಗ್ರೋವ್ ಅರಣ್ಯ %- ಹೊಂದಿದೆ ಅಂತಂದರೆ 4ನೇದು %3 ಮಾತ್ರ ಹೊಂದಿದೆ ಮ್ಯಾಂಗ್ರೋವ್ ಅರಣ್ಯವನ್ನು. ಈ ಪ್ರಶ್ನೆಯಲ್ಲಿರ್ತಕ್ಕಂಥ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದರೆ ಇದರ ಒಂದು ಸಂಖ್ಯೆ ಎಷ್ಟು ಅಂತೇಳಿ ಕಂಡುಹಿಡಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇ ಆಪ್ಷನ್ 5 ಸರಿಯಾದಂಥ ಉತ್ತರ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಇವುಗಳನ್ನ ನೀವು ಕೂತ್ಕೊಂಡು ಸಾಲ್ವ್ ಮಾಡಿದ್ರೆ ಹೇಗೆ 5 ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟು 41ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ 4ನೇ 5 ಅಂತಕ್ಕಂಥದ್ದು. ಅಂದರೆ ಇದನ್ನು ಬಿಡಿಸಿ ನಿಮಗೆ ಮ್ಯಾಥಮೆಟಿಕಲಿ ಬಿಡಿಸಿ ಮಾಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ. ನೆಕ್ಸ್ಟು 42ಕ್ಕೆ 1ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಈ ಪ್ರಶ್ನೆ ಇರ್ತಕ್ಕಂಥ ಇಲ್ಲಿ ಯಾವ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ 1ನೇ ಆಪ್ಷನ್ 41 ಆಗಿರುತ್ತೆ. ನೆಕ್ಸ್ಟು ಇದಾದಮೇಲೆ ಎ ಮತ್ತು ಬಿ ಎಂಬ ಇಬ್ಬರು ಪುರುಷರು ಒಂದು ಕೆಲಸವನ್ನು ಪ್ರಾರಂಭಿಸಿದರು. ಅವರಲ್ಲಿ ಎಯು ಬಿಗಿಂತ 3 ಪಟ್ಟು ವೇಗನಾಗಿದ್ದನು ಮತ್ತು ಅದರಿಂದ ಕೆಲಸವನ್ನು ಪೂರ್ಣಗೊಳಿಸಿ ಬಿಗಿಂತ 60 ದಿನ ಕಡಿಮೆ ತೆಗೆದುಕೊಳ್ಳುವನು. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ 43ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ, 22.5 ದಿನಗಳು ಅಂತೇಳಿ. 44ನೇದಕ್ಕೆ ಎಕ್ಸಾಮ್ ಪದವನ್ನು ಈ ರೀತಿ ಬರೆದ್ರೆ ರಿಸಲ್ಟ್ ಪದವನ್ನು ಈ ರೀತಿ ಸಂಕೇತದಲ್ಲಿ ಬರೀಬೋದು ಅಂತ ಕೇಳಿದರೆ. 44ನೇದಕ್ಕೆ 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇದನ್ನು ನೀವು ನಂಬರ್ಗಳನ್ನ ಅಪ್ಲೈ ಮಾಡ್ಕೊಂಡು ಮಾಡ್ತಾ ಹೋದರೆ ಮೆಂಟಲ್ ಎಬಿಲಿಟಿ ಗೊತ್ತಾಗುತ್ತೆ. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಇತರೆ ಹಿಂದುಳಿದ ವರ್ಗಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಿದೆ? ಈ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ಚೆನ್ನಾಗಿ ತಿಳ್ಕೊಳ್ಬೇಕಿದು. 45ನೇದಕ್ಕೆ 3ನೇದು 93ನೇ ತಿದ್ದುಪಡಿನಲ್ಲಿ ಹಿಂದುಳಿದ ವರ್ಗಗಳ ಉನ್ನತ ಶಿಕ್ಷಣಕ್ಕೆ ವಿಶೇಷ ಮೀಸಲಾತಿಯನ್ನು ಕೊಡಲಾಗಿದೆ. 93ನೇ ತಿದ್ದುಪಡಿನಲ್ಲಿ ಈ ಹೇಳಿಕೆ ಜೋಡಿಗಳನ್ನ ಪರಿಗಣಿಸಿ ಈ ಮೇಲೆ ನೀಡಲಾದ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತೇಳಿ ಕೇಳಿದ್ದಾರೆ. ಅದನ್ನು 46ನೇದಕ್ಕೆ 3ನೇದು 3 ಜೋಡಿಗಳು ಸರಿಯಾಗಿದ್ದಾವೆ ಅಂತೇಳಿ ಜೋಡಿಗಳನ್ನ ಕೇಳಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ರಾಜ್ಯಗಳು ಮತ್ತು ಆದಿವಾಸಿ ಸಮುದಾಯಗಳು ಏನೇನು ಅಂತೇಳಿ ಇದರಲ್ಲಿ 3 ಜೋಡಿಗಳು ಸರಿಯಾಗಿದ್ದಾವೆ ಅಂತ ಹೇಳ್ತಾ ಈ ಜೋಡಿಗಳನ್ನ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಕೆಳಗಿನ ಯಾವ ಸಚಿವಾಲಯವು ಭಾರತದಲ್ಲಿ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅನ್ನು ಸಿದ್ಧಪಡಿಸ್ತಾರೆ? ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಅನ್ನು ಸಿದ್ಧಪಡಿಸ್ತಾರೆ ಅಂತಂದರೆ 4ನೇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂತಕ್ಕಂಥದ್ದು ಈ ಒಂದು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ಈ ಒಂದು ವರದಿಯನ್ನು ಸಿದ್ಧಪಡಿಸುತ್ತೆ. ನೆಕ್ಸ್ಟು 48ನೇದಕ್ಕೆ ಹೋಗೋಣ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿಗಣತಿಯನ್ನು ಪ್ರಾರಂಭಿಸಲು SECC ಪ್ರಾರಂಭಿಸಲು ಕೆಳಗಿನವರುಗಳಲ್ಲಿ ಯಾರು ಶಿಫಾರಸು ಮಾಡಿದ್ದಾರೆ ಅಂತಂದರೆ 48ನೇದಕ್ಕೆ 2ನೇದು NC ಸಕ್ಸೇನಾ ಅಂತಕ್ಕಂಥವರು ಇದನ್ನು ಶಿಫಾರಸನ್ನು ಮಾಡಿದ್ದಾರೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಜನಸಂಖ್ಯೆಯ ಹೆಚ್ಚಳ ಮತ್ತು ಆಹಾರ ಸಾಮಗ್ರಿ ಉತ್ಪಾದನೆಯ ಸಂಬಂಧದ ಸ್ವರೂಪವನ್ನು ಆಧರಿಸಿ ಜನಸಂಖ್ಯಾ ಬೆಳವಣಿಗೆಯನ್ನು ವಿವರಿಸುತ್ತದೆ ಅಂತಂದರೆ 2ನೇದು ಥಾಮಸ್ ಮಾಲ್ಥಸನ ಜನಸಂಖ್ಯಾ ಸಿದ್ಧಾಂತ. ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಇದು ಡಿಗ್ರಿ ಬುಕ್ಸಲ್ಲಿದೆ. ಥಾಮಸ್ ಮಾಲ್ಥಸನ ಜನಸಂಖ್ಯಾ ಸಿದ್ಧಾಂತ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಅಲ್ಲಿ ಓದೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬಾಲಾಪರಾಧಿಗಳ ಸುಧಾರಣೆಗಾಗಿ
ಇರುವ ಕ್ರಮಗಳಲ್ಲಿ ಈ ಮುಂದಿನವುಗಳಲ್ಲಿ ಯಾವುದು ಸಾಂಸ್ಥಿಕ ಸುಧಾರಣಾ ಕ್ರಮಗಳ ಸಾಲಿಗೆ ಸೇರುತ್ತದೆ ಅಂತಕ್ಕಂಥದ್ದು 50ನೇದಕ್ಕೆ 4ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಎ ಬಿ ಸಿ ಅಂದರೆ ರಿಮ್ಯಾಂಡ್ಸ್ ಹೋಮ್ಗಳು, ಬಿ ಬೋರ್ಡ್ಸ್ಟಾಲ್ ಶಾಲೆಗಳು, ನೆಕ್ಸ್ಟ್ ಸಿ ಸಹಾಯಕ ವಸತಿಗಳು. ಇವುಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ನೆಕ್ಸ್ಟ್ ಇದಾದಮೇಲೆ 51ನೇದು ಬಾಲ್ಯ ವಿವಾಹ ಪ್ರಕರಣಗಳು ಕಂಡು ಬಂದಾಗ ದೂರು ಸಲ್ಲಿಸಲು ಇರುವ ಸಹಾಯವಾಣಿ ಯಾವುದು ಅಂತಂದರೆ ಮಕ್ಕಳ ಸಹಾಯವಾಣಿ 1098. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತಿದ್ದು. 1098ಗೆ ಮಕ್ಕಳಿಗೆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ರಚನೆ ಮಾಡಿರ್ತಕ್ಕಂಥ ಒಂದು ಹೆಲ್ಪ್ಲೈನ್ ಆಗಿದೆ. ನೆಕ್ಸ್ಟ್ ಇದಾದಮೇಲೆ 52ನೇದು ಈ ಮುಂದಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. 52ನೇದಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಎ ಸಿ ಡಿ ಕರೆಕ್ಟ್ ಇದೆ. ಎ ಸಿ ಡಿ ಕರೆಕ್ಟ್ ಉತ್ತರ ಇದ್ದಾವೆ. ವರದಕ್ಷಿಣೆ ಕಾಯ್ದೆ 1986ರಲ್ಲಿ ಬರುತ್ತೆ. ಬಾಲ್ಯ ವಿವಾಹ ಕಾಯ್ದೆ 2005ರಲ್ಲಿ ಬರುತ್ತೆ. ಬಾಲ್ಯ ಕಾರ್ಮಿಕ ನಿರ್ಮೂಲನಾ ಮತ್ತು ಪುನರ್ವಸತಿ ಕಾಯ್ದೆ ಇಲ್ಲಿ ಇದು ರಾಂಗ್ ಆಗಿದೆ. ಇದು ನೋಡ್ಕೊಳ್ಳಿ, ಇದು ಎ ಸಿ ಡಿ ಮಾತ್ರ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ವರದಕ್ಷಿಣಾ ಕಾಯ್ದೆ 1986, ಬಾಲ ಕಾರ್ಮಿಕ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ 2006ರಲ್ಲಿ ಬಂದಿರುತ್ತೆ. ಡಿ ಶಿಕ್ಷಣ ಹಕ್ಕು ಕಾಯ್ದೆ RTI 2009ರಲ್ಲಿ ಬರುತ್ತೆ. ಇದೇನಾಗಿದೆ ಈ ಹೇಳಿಕೆ 2005, ಇದು ತಪ್ಪಾಗಿದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕರ್ನಾಟಕ ರಾಜ್ಯ ಯುವ ನೀತಿ 2022 ಈ ಕೆಳಗಿನ ಯಾವ ವರ್ಷಗಳಲ್ಲಿ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಅಂತೇಳಿ ಕೇಳಿದರೆ 53ನೇದಕ್ಕೆ 1ನೇದು 2030ರವರೆಗೆ ಈ ಕಾರ್ಯಾಚರಣೆ ಇರುತ್ತೆ ಅಂತೇಳಿ. ಕರ್ನಾಟಕ ರಾಜ್ಯ ಯುವ ನೀತಿ 2022 ಇದು 2030ರವರೆಗೂ ಕಾರ್ಯಾಚರಣೆಯಲ್ಲಿ ಇರುತ್ತೆ. ನೆಕ್ಸ್ಟು ಕರ್ನಾಟಕದ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ದಾರೆ. ಡಾಕ್ಟರ್ ಸುಖದೇವ್ ತೋರಟ್, ಇವರು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟು ಈ ಕೆಳಗೆ ಕೊಟ್ಟಿರುವ ಪಠ್ಯರೂಪವನ್ನು ಓದಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿಂತೆ ಓದ್ಕೊಳ್ಳಿ. 750 ವಿದ್ಯಾರ್ಥಿಗಳಿರುವ ಒಂದು ಕಾಲೇಜಿನಲ್ಲಿ 100 ಹುಡುಗರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರುತ್ತಾರೆ. ವಾಣಿಜ್ಯ ವಿಭಾಗದ 200 ವಿದ್ಯಾರ್ಥಿಗಳು, 80 ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ, 80 ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗರಾಗಿರುತ್ತಾರೆ. ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಅಂದರೆ 55ಕ್ಕೆ 3ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ, 160. ನೆಕ್ಸ್ಟು ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ 56ಕ್ಕೆ 2ನೇದು 390 ವಿದ್ಯಾರ್ಥಿಗಳು. ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೀವು ನೀಟಾಗಿ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇದಾದಮೇಲೆ 57ನೇದಕ್ಕೆ ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಅಧ್ಯಯನ ಮಾಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಚೌಕಾಕಾರದಲ್ಲಿರುವಂಥವ್ರು ವಿದ್ಯಾವಂತ ಜನ, ಈ ಸರ್ಕಲಲ್ಲಿರುವಂಥವ್ರು ಹಿಂದುಳಿದ ಜನ, ನೆಕ್ಸ್ಟ್ ಚೌಕದಲ್ಲಿರುವಂಥವ್ರು ಈ ಬಾಕ್ಸಲ್ಲಿರುವಂಥವ್ರು ಉದ್ಯೋಗದಲ್ಲಿರುವಂಥ ಜನ ಅಂತೇಳಿ. ಎಷ್ಟು ಜನ ವಿದ್ಯಾವಂತರು ಉದ್ಯೋಗದಲ್ಲಿದ್ದಾರೆ ನೋಡಿ, ಎಷ್ಟು ಜನ ವಿದ್ಯಾವಂತರು ಉದ್ಯೋಗದಲ್ಲಿ ಇದ್ದಾರೆ ಅಂತೇಳಿ 57ನೇದಕ್ಕೆ 9ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ವೆಬ್ ನಕ್ಷೆಯನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟು ಎಷ್ಟು ಹಿಂದುಳಿದ ಅವಿದ್ಯಾವಂತ ಜನರು ಉದ್ಯೋಗದಲ್ಲಿದ್ದಾರೆ 58ನೇದಕ್ಕೆ 2ನೇದು ಸರಿಯಾದಂಥ ಉತ್ತರ ಆಗುತ್ತೆ, 5 ಜನ. ಓಕೆನಾ, ಈ ವೆಬ್ ನಕ್ಷೆಯನ್ನು ನೋಡಿದ್ರೆ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಇದನ್ನು ಕೂಲಂಕುಷವಾಗಿ ಇದನ್ನೆಲ್ಲ ಕೂಡಿ ಕಳೆದ್ರೆ ಈ ವೆಬ್ ನಕ್ಷೆಯಲ್ಲಿ ಯಾರೆಲ್ಲರೂ ಎಷ್ಟೆಷ್ಟು ಬರ್ತಾರೆ ಅಂತೇಳಿ ಗಮನಿಸಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಈ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಅಂದರೆ 59ರಿಂದ 60 ಈ ಪ್ರಶ್ನೆಗಳಿಗೆ ಉತ್ತರಿಸಿ. 6 ಸ್ನೇಹಿತರಿದ್ದಾರೆ, PQ RS T ಮತ್ತು U. ಅವರು ಅಡ್ಡ ಸಾಲಿನಲ್ಲಿ ಉತ್ತರಾಭಿಮುಖವಾಗಿ ಕುಳಿತಿರ್ತಾರೆ. U ನಂತರ ಬಲ ಪಕ್ಕಕ್ಕೆ T ಕುಳಿತಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಇದು ನೋಡೋಣ. ಎಸ್ನ ಅಕ್ಕ ಪಕ್ಕದವರು ಯಾರು ಅಂದರೆ 59ನೇದಕ್ಕೆ 3ನೇದು R ಮತ್ತು U ಅಂತ ಬರ್ತಾರೆ. ನೆಕ್ಸ್ಟು ಟಿ ಯ ಸ್ಥಾನವೇನು ಅಂತ ಹೇಳಿದ್ದಾರೆ. ಟಿ ಯ ಸ್ಥಾನ ಏನು ಅಂತಂದರೆ 60ನೇದಕ್ಕೆ 4ನೇದಾಗುತ್ತೆ, ಬಲಬದಿಯ ಕೊನೆ. ಇವನ್ನು ನೀವು ಬರ್ಕೊಂಡು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ನೆಕ್ಸ್ಟು ಮುಂದೆ ಹೋಗೋಣ. ಇದು ಇಂಗ್ಲೀಷ್ ಕ್ವಶನ್ಸು ನೋಡ್ಕೊಳ್ಳಿ. G20 ಶೃಂಗ ಸಭೆಯಲ್ಲಿ ಅಧ್ಯಕ್ಷತೆಯ ಭಾಗವಾಗಿ ಮಹಿಳಾ 20 ಶೃಂಗಸಭೆ 2023 ಭಾರತದ ಈ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಹೇಳಿದರೆ ಮಹಾಬಲಿಪುರಂ. ಇದನ್ನು 220 ಶೃಂಗಸಭೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ GKನಲ್ಲಿ ಓದ್ಕೊಳ್ಳಿ. G20 ಶೃಂಗಸಭೆ ಅಧ್ಯಕ್ಷತೆ ಭಾಗವಾಗಿ ಮಹಾಬಲಿಪುರಂನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಂತ ಟೂರ್ 2ರ ಕಾಲಾವಧಿ ಎಷ್ಟು ಅಂತಂದರೆ
ಎರಡನೇದು 2019ರಿಂದ 25 ಅಂದರೆ ಸ್ವಚ್ಛ ಭಾರತ್ ಮಿಷನ್, ಶೌಚಾಲಯ ಎಲ್ಲ ಕಡೆ ನಿರ್ಮಿಸುವಂಥದ್ದು. ನೆಕ್ಸ್ಟ್ ಇದಿರಲಿ. ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ 4ನೇದು ABC ಎಲ್ಲವೂ ಸರಿ. ಅಂದರೆ ಸರ್ವೋಚ್ಚ ನ್ಯಾಯಾಲಯವು ಗೋಕುಲನಾಥ ಪ್ರಕರಣದಲ್ಲಿನ ತನ್ನ ತೀರ್ಪನ್ನು ಬದಲಿಸಿತು, ಸಂವಿಧಾನದ 24ನೇ ತಿದ್ದುಪಡಿಯನ್ನು ಎತ್ತಿ ಹಿಡಿಯಿತು, ಮೂಲ ಸಂರಚನೆ ಎಂಬ ಹೊಸ ತತ್ವವನ್ನು ಹುಟ್ಟು ಹಾಕಿತು. ಇದಿಷ್ಟು ಕೂಡ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದಂಥ ವಿಚಾರಗಳು. ಈ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಸಂವಿಧಾನದ ವಿಚಾರದಲ್ಲಿ. ನೆಕ್ಸ್ಟು ಭಾರತ ಸಂವಿಧಾನದ ವಿಧಿ 371J 371Jಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿದ್ದಾರೆ. 64ನೇದು 3ನೇದು ಈ ಹೇಳಿಕೆ ತಪ್ಪಾಗಿದೆ. ಅಂದರೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ರಚಿಸಲು ಅವಕಾಶ ಕಲ್ಪಿಸಿದೆ. ಇದು ಕರೆಕ್ಟ್ ಇದೆ. ಇದು ಆ ಪ್ರದೇಶಕ್ಕೆ ಸೇರಿದ ವಿದ್ಯಾರ್ಥಿನಿಯರಿಗೆ ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಅವಕಾಶ ಕೊಟ್ಟಿದ್ದಾರೆ. ಇದು ಆ ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳಿಗೆ ರಾಜ್ಯ ವಿಧಾನಸಭೆಯಲ್ಲಿ ಮೀಸಲಾತಿ ಹುಡುಕಲು ಅವಕಾಶ ಕಲ್ಪಿಸಿದೆ. ಇದು ತಪ್ಪಾದಂಥ ಉತ್ತರ ಆಗಿದೆ. ನೆಕ್ಸ್ಟ್, ಈ ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಎಸ್, ಇದಕ್ಕೆ ರಿಸರ್ವೇಷನ್ ಇದೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಇಲ್ಲಿ 3ನೇ ಆಪ್ಷನ್ ಮಾತ್ರ ಏನಾಗಿದೆ, ತಪ್ಪಾಗಿದೆ. ಇದನ್ನು ಗಮನ ಇಟ್ಕೊಳ್ಳಿ. ಚುನಾವಣಾ ಬಾಂಡುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ 65ನೇದಕ್ಕೆ 3ನೇದು ಅಂದರೆ ABD ಸರಿಯಾದಂಥ ಉತ್ತರ ಇದೆ. ಎ ಕರೆಕ್ಟ್ ಇದೆ. ಕೇಂದ್ರ ಸರ್ಕಾರ 2017ರ ಬಜೆಟ್ನಲ್ಲಿ ಇದನ್ನು ಪರಿಗಣಿಸಲಾಗಿದೆ. ಬಿ, ಚುನಾವಣಾ ಬಾಂಡುಗಳನ್ನು ಭಾರತದ ಯಾವುದೇ ಪ್ರಜೆಯು ಖರೀದಿಸಬಹುದು. ಇದು ಕರೆಕ್ಟ್ ಇದೆ. ಸಿ ತಪ್ಪಾಗಿದೆ. ಇದು ಚುನಾವಣಾ ಬಾಂಡ್ಗಳನ್ನು 500, 1000 ಮತ್ತು 10,000 ಮುಖಬೆಲೆಯಲ್ಲಿ ನೀಡಲಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಚುನಾವಣಾ ಬಾಂಡ್ಗಳನ್ನು ಅರ್ಹ ರಾಜಕೀಯ ಪಕ್ಷ ಮಾತ್ರ ನಗದೀಕರಿಸಬಹುದು. ಈ ಹೇಳಿಕೆ ಸರಿಯಾಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಪ್ಷನ್ 3ನೇದು ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು ರೀಟ್ಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ. 66ಕ್ಕೆ 3ನೇದು ಈ ಹೇಳಿಕೆ ತಪ್ಪಾಗಿದೆ. ಅಂದರೆ ಸಂವಿಧಾನದ 32 ಮತ್ತು 226ನೇ ವಿಧಿಗಳ ರೀಟ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅನುಕ್ರಮವಾಗಿ ಹೊರಡಿಸಬಹುದು. ಕರೆಕ್ಟ್ ಇದೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ರೀಟ್ನ ಪ್ರದೇಶ ವ್ಯಾಪ್ತಿಯು ಹೈಕೋರ್ಟ್ನ ರೀಟ್ನ ಪ್ರದೇಶ ವ್ಯಾಪ್ತಿಗಿಂತ ಹೆಚ್ಚು. ಅದು ಕರೆಕ್ಟ್ ಇದೆ. ಸುಪ್ರೀಂ ಕೋರ್ಟ್ನ ರೀಟ್ನ ವಿಷಯ ವ್ಯಾಪ್ತಿಯು ಹೈಕೋರ್ಟ್ ವಿಷಯ ವ್ಯಾಪ್ತಿಗಿಂತ ಹೆಚ್ಚು. ಈ ಹೇಳಿಕೆ ತಪ್ಪಾಗಿದೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮಾತ್ರವೇ ರೀಟ್ಗಳನ್ನು ಹೊರಡಿಸಬಹುದು. ಈ ಹೇಳಿಕೆ ಕೂಡ ಕರೆಕ್ಟ್ ಇದೆ. ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕನ್ಫ್ಯೂಸ್ ಆಗುವಂಥದ್ದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥವು. ನೆಕ್ಸ್ಟು ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ಪ್ರಕಾರ ಈ ಕೆಳಗಿನ ಯಾವ ದೇಶಗಳ ಪ್ರಜೆಗಳು ಭಾರತೀಯ ಪೌರತ್ವ ಪಡೆಯಲು ಅರ್ಹರಾಗಿದ್ದಾರೆ? ನೋಡಿ, ತುಂಬ ಇತ್ತೀಚಿನ ಒಂದು ಘಟನೆ ಇದು ವಿಚಾರವಾಗಿ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಈ ಪ್ರಕರಣ ಕೆಳಗಿನ ಯಾವ ದೇಶದ ಪ್ರಜೆಗಳು ಭಾರತೀಯ ಪೌರತ್ವವನ್ನು ಪಡಿಬಹುದು ಅಂತೇಳಿ 67ಕ್ಕೆ 1ನೇದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಈ ದೇಶದ ಪ್ರಜೆಗಳು ನಮ್ಮ ದೇಶದ ಪೌರತ್ವವನ್ನು ಪಡ್ಕೊಳ್ಬೋದು. 2019ರ ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಕಾರ. ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೌರತ್ವ ತಿದ್ದುಪಡಿ ಕಾಯ್ದೆ ಯಾವಾಗ ಬಂತಂದರೆ 2019ರಲ್ಲಿ. ಓಕೆ, ನೆಕ್ಸ್ಟು ಈ ಕೆಳಕಂಡ ಯಾವುದರ ಆಧಾರದ ಮೇಲೆ ಭಾರತೀಯ ನಾಗರಿಕ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿರ್ಬಂಧಿಸಬಹುದು? ನೋಡಿ, ನಿರ್ಬಂಧಿಸಬಹುದು ಅಂತ ಹೇಳಿದ್ದಾರೆ. 68ಕ್ಕೆ 4ನೇದು ABC ಮಾತ್ರ ಸರಿ ಅಂತ ಹೇಳಿದ್ದಾರೆ. ಅಂದರೆ ರಾಷ್ಟ್ರದ ಭದ್ರತೆ ವಿಷಯಕ್ಕೆ ಬಂದಾಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಡೆ ಹಿಡಿಬೋದು, ನಿರ್ಬಂಧ ಮಾಡ್ಬೋದು. ನ್ಯಾಯಾಂಗ ನಿಂದನೆ ಮಾಡಿದಾಗ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದನ್ನು ತಡೆ ಹಿಡಿಬೋದು ಅಂತೇಳಿ. ನೆಕ್ಸ್ಟ್, ಮಾನನಷ್ಟಕ್ಕೆ ಸಂಬಂಧಪಟ್ಟಾಗ ಏನು ಮಾಡ್ಬೋದು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಿಸ್ಬೋದು. ಅಂದರೆ ರಾಷ್ಟ್ರದ ಭದ್ರತೆ ವಿಚಾರ, ನ್ಯಾಯಾಂಗದ ವಿಚಾರ, ಮಾನನಷ್ಟಕ್ಕೆ ಬಂದಾಗ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವೇನು ಮಾಡ್ಬೋದು, ನಿರ್ಬಂಧ ಅಂದರೆ ತಡಿಬೋದು ಅಂತ ಹೇಳಿ. ನೆಕ್ಸ್ಟು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಪರಿಗಣಿಸಿ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಹೇಳಿದ್ದಾರೆ. 69ನೇದಕ್ಕೆ 2ನೇದು ಎ ಮತ್ತು ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಎ ಅಂದರೆ 324ನೇ ವಿಧಿಯು ಚುನಾವಣಾ ಆಯೋಗದ ಸ್ಥಾಪನೆ ಕುರಿತು ತಿಳಿಸುತ್ತದೆ. ಅಂದರೆ ಚೆನ್ನಾಗಿ ತಿಳ್ಕೊಳ್ಬೇಕು ಯಾವ ವಿಧಿಗಳು ಯಾವುದ್ರ ಬಗ್ಗೆ ಹೇಳುತ್ತೆ ಅಂತೇಳಿ. ನೆಕ್ಸ್ಟು ಇದು ಪ್ರಸ್ತುತ 5 ಸದಸ್ಯರನ್ನು ಒಳಗೊಂಡಿದೆ. ಈ ಹೇಳಿಕೆ ತಪ್ಪಾಗಿದೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರುಗಳನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಇದು ಕೂಡ ಸರಿಯಾದಂಥ ಉತ್ತರ ಆಗಿದೆ. ಇಲ್ಲಿ ಬಿ ತಪ್ಪಾಗಿದೆ. ನೋಡ್ಕೊಳ್ಳಿ, ಎ ಮತ್ತು ಸಿ ಮಾತ್ರ ಸರಿಯಾದಂಥ ಉತ್ತರ ಆಗಿದ್ದಾವೆ. ನೆಕ್ಸ್ಟ್, ಭಾರತದ ನಿಯಂತ್ರಿತ ಮತ್ತು ಮಹಾ ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ 70ನೇದಕ್ಕೆ 3ನೇದು ಸರಿಯಾದಂತಹ ಉತ್ತರ ಆಗಿರುತ್ತೆ.
ನೋಡಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಇವರು ರಾಜ್ಯಸಭೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರಿಗೆ ಸಂಬಂಧಪಟ್ಟ ಹಾಗೆ ಇದು ರಾಷ್ಟ್ರಪತಿಗಳಿಂದ ನೇಮಿಸಲ್ಪಡ್ತಾರೆ. ಕರೆಕ್ಟು. ಇವರ ಅಧಿಕಾರಾವಧಿ 6 ವರ್ಷ, 65 ವರ್ಷ ವಯೋಮಿತಿ. ಇವರ ವೇತನ ಭಾರತದ ಸಂಚಿತ ನಿಧಿಯನ್ನು ನೀಡಲಾಗುತ್ತದೆ. ಆದರೆ ಇವರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಅನ್ನೋದು ತಪ್ಪಾದಂಥ ಹೇಳಿಕೆಯಾಗಿದೆ. ನೆಕ್ಸ್ಟ್, ಭಾರತದ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಯಾವುದು ಅಂತಂದರೆ 71ನೇದಕ್ಕೆ 4ನೇದು ABD ಸರಿಯಾದಂಥ ಉತ್ತರ. ಅಂದರೆ ಅಧಿಕಾರದ ವಿಭಜನೆ ಇರುತ್ತೆ, ಸ್ವತಂತ್ರ ನ್ಯಾಯಾಂಗ ಇರುತ್ತೆ, ಲಿಖಿತ ಸಂವಿಧಾನ ಇರುತ್ತೆ. ಇಲ್ಲಿ ಪ್ರಧಾನಮಂತ್ರಿಯ ನಾಯಕತ್ವ ಅನ್ನೋದು ಇದರ ಲಕ್ಷಣ ಆಗಿರೋದಿಲ್ಲ, ಒಕ್ಕೂಟ ವ್ಯವಸ್ಥೆಯ ಲಕ್ಷಣ. ನೆಕ್ಸ್ಟು, ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡಲು ರಾಜಮನ್ನಾರ್ ಸಮಿತಿಯನ್ನು ರಚನೆ ಮಾಡಿದ್ದು ಯಾರು ಅಂತೇಳಿ 72ನೇದಕ್ಕೆ 3ನೇದು ತಮಿಳುನಾಡು. ಇವರು ರಚನೆಯನ್ನು ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅಧ್ಯಯನವನ್ನು ಮಾಡೋದಕ್ಕೆ. ನೆಕ್ಸ್ಟ್ 73ನೇದು, ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರ ಅಧಿಕಾರಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ ಅಂತೇಳಿ ಇಲ್ಲಿ ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶ ನೇಮಿಸ್ತಾರೆ ಅಂತಕ್ಕಂಥದ್ದು ತಪ್ಪಾಗಿದೆ. ಇವರನ್ನು ಕೂಡ ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ ಹೈಕೋರ್ಟ್ ಜಡ್ಜನ್ನು ಕೂಡ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ, ಓದ್ಕೊಳ್ಳಿ ಮಿಕ್ಕಿದ ಪ್ರಶ್ನೆಗಳನ್ನಾಗಿ. ನೆಕ್ಸ್ಟ್, 2024ರಲ್ಲಿ ಕೆಳಗಿನ ಯಾವ ರಾಜ್ಯಗಳ ವಿಧಾನಸಭೆಗಳಿಗೆ ಸಾರ್ವಜನಿಕ ಚುನಾವಣೆ ನಡೆಯಿತು 2024ರಲ್ಲಿ? ಇದಕ್ಕೆ 1ನೇದು ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ಸಿಕ್ಕಿಂ ಈ ರಾಜ್ಯದ ವಿಧಾನಸಭೆಗಳಿಗೆ ಚುನಾವಣೆ ನಡೆದಿದೆ 2024ರಲ್ಲಿ. ಕರೆಂಟ್ ಅಫೇರ್ಗಳನ್ನ ಓದಬೇಕಾಗತ್ತೆ. ನೆಕ್ಸ್ಟು, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತೇಳಿ 75ನೇದಕ್ಕೆ 4ನೇದು ಸರಿಯಾದಂಥ ಉತ್ತರ ಇದೆ. ಎ ಮತ್ತು ಸಿ ಮಾತ್ರ ಸರಿಯಾದ ಹೊಂದಾಣಿಕೆ. ದೋಂಡಿಯವಾಗ ದಂಗೆ ಮೈಸೂರಲ್ಲಿ ನಡೀತು. ನೆಕ್ಸ್ಟು ಸಿ, ಪಲರ್ಕಿಮೇಡಿ ದಂಗೆ ಒಡಿಸ್ಸಾದಲ್ಲಿ ನಡೀತು. ಇನ್ನೆರಡು ಕೂಡ ತಪ್ಪಾಗಿದ್ದಾವೆ, ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು, ವಸಾಹತು ಅವಧಿ 1904ರ ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಅಂತಂದರೆ ಲಾರ್ಡ್ ಕರ್ಜನ್. ಇವರೇನು ಮಾಡ್ತಾರೆ, ವಸಾಹತು ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ಜಾರಿಗೆ ತಗೊಂಬರ್ತಾರೆ. ನೆಕ್ಸ್ಟು, ಏಷ್ಯಾಟಿಕ್ ರಿಸರ್ಚರ್ಸ್ ಎಂಬ ನಿಯತಕಾಲಿಕವನ್ನು ಯಾರು ಆರಂಭಿಸಿದರು ಅಂತಂದರೆ ಸರ್ ವಿಲಿಯಂ ಜೋನ್ಸ್. ಏಷ್ಯಾಟಿಕ್ ಸೊಸೈಟಿಯನ್ನು ಕೂಡ ಅವರೇ ಸ್ಥಾಪನೆ ಮಾಡ್ತಾರೆ. ಇತಿಹಾಸದಲ್ಲಿ ನೋಡಿದ್ರೆ ಇದು ಸಿಗುತ್ತೆ ನಿಮಗೆ. ಅದು ಏಷ್ಯಾಟಿಕ್ ರಿಸರ್ಚ್ ಅವರಿಗೆ ಸಂಬಂಧಪಟ್ಟಿದ್ದು ಸರ್ ವಿಲಿಯಂ ಜೋನ್ಸ್ ಅವರಿಗೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಹೊಂದಾಣಿಕೆ ಯಾವುದು ಆಗಿಲ್ಲ ಅಂತಂದರೆ 78ನೇದಕ್ಕೆ 3ನೇದು ಇಂಡಿಯನ್ ಮಿರರ್ ಅಂತಕ್ಕಂಥದ್ದು ಲಾಲಾ ಲಜಪತ್ ರಾಯರು ಸ್ಥಾಪನೆ ಮಾಡಿದ್ರು ಅಂತ ಹೇಳೋದು ಅದು ತಪ್ಪಾಗಿದೆ. ಬೆಂಗಾಲ್ ಗೆಜೆಟ್ ಜೇಮ್ಸ್ ಹಿಕ್ಕಿ, ಮೀರತ್ ಉಲ್ ಅಕ್ಬರ್ ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್, ನ್ಯಾಷನಲ್ ಪೇಪರ್ ದೇವೇಂದ್ರನಾಥ ಠಾಕೂರ್. ಇವರೆಲ್ಲ ಕರೆಕ್ಟ್ ಇದೆ. ಇಲ್ಲಿ ಹೊಂದಾಣಿಕೆ ಆಗದಲ್ಲಿರೋದು ಇಂಡಿಯನ್ ಮಿರರ್ ಲಾಲಾ ಲಜಪತ್ ರಾಯ್, ಇದು ಹೊಂದಾಣಿಕೆ ಆಗಿಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. 78ನೇದು, ಕೆಳಗಿನ ಪಟ್ಟಿಯನ್ನು ಯುದ್ಧಗಳು ಬಿ ಪಟ್ಟಿಗಳಿಗೆ ಘಟಿಸಿದ ವರ್ಷಗಳೊಂದಿಗೆ ಹೊಂದಾಣಿಕೆ ಮಾಡಬೇಕಾಗತ್ತೆ. ಅಂದರೆ ಯುದ್ಧಗಳು ಯಾವಾಗ ನಡೀತು, ವರ್ಷಗಳು ಯಾವುದು ಅಂತೇಳಿ. 1ನೇದು ಸರಿಯಾದಂತಹ ಉತ್ತರ ಆಗಿದೆ. ಅಂತಂದರೆ 1ನೇ ಪಾಣಿಪತ್ ಕದನ ಯಾವಾಗ ನಡೀತು ಅಂದರೆ 1526ರಲ್ಲಿ ನಡೆಯುತ್ತೆ. ಪ್ಲಾಸಿ ಕದನ ಯಾವಾಗ ನಡೆಯುತ್ತೆ ಅಂತಂದರೆ 1757ರಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಹಳದಿ ಘಾಟ್ ಯುದ್ಧ ಯಾವಾಗ ನಡೀತದೆ ಅಂದರೆ 1576ರಲ್ಲಿ ನಡೆಯುತ್ತೆ. ರಕ್ಕಸತಂಗಡಿ ಕದನ ಯಾವಾಗ ನಡೀತದೆ ಅಂದರೆ ರಕ್ಕಸತಂಗಡಿ ಕದನ ಗೊತ್ತೇ ಇದೆ, ಆದಿಲ್ ಶಾಹಿಗಳಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ನಡೆದಂತಹ ಯುದ್ಧ ಆಗಿದೆ 1565ರಲ್ಲಿ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ರಾಜರು ಮತ್ತು ಅವರ ರಾಜಧಾನಿಗಳನ್ನು ಹೊಂದಿಸಿ ಬರೀಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇದಾಗುತ್ತೆ. ಅಂದರೆ ಎಗೆ 2ನೇದು ಅಕ್ಬರ್ ಫತೇಪುರ್ ಸಿಕ್ರಿ. ನೆಕ್ಸ್ಟು ಬಿಗೆ 1ನೇದು ಶೇರ್ ಶಾ ಸಸಾರಾಮ್ ಅಂತಕ್ಕಂಥದ್ದು. ಐಬಕ್ 3ನೇದು ಲಾಹೋರ್. ನೆಕ್ಸ್ಟ್, ಇಲ್ತಮಷ್ ದೆಹಲಿ. ಇದು ಇವರುಗಳ ರಾಜಧಾನಿಗಳಾಗಿರುತ್ತೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ. ಅಂದರೆ ಇಲ್ಲಿ ರಚನೆಕಾರರು ಮತ್ತು ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 81ನೇದಕ್ಕೆ 1ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಎಗೆ 1ನೇದು ದುರ್ಗಸಿಂಹ ಪಂಚತಂತ್ರ ರಚನೆ ಮಾಡಿದ್ದಾರೆ. ಬಿಗೆ 2ನೇದು ಬಿಲ್ಲಣ ವಿಕ್ರಮಾಂಕ ದೇವಚರಿತ. ಕಲ್ಲಣ ರಾಜತರಂಗಿಣಿ, ಬಿಲ್ಲಣ ವಿಕ್ರಮಾಂಕ ದೇವಚರಿತ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಯಸೇನ ಧರ್ಮಾಮೃತ, ಇದು ಕೂಡ ಕರೆಕ್ಟ್ ಇದೆ. ಸೋಮೇಶ್ವರ ಮನಸೋಲ್ಲಾಸ, ಸೋಮೇಶ್ವರನ ಸರ್ವಜ್ಞ ಚಕ್ರವರ್ತಿ ಅಂತೇಳಿ ಕರಿತೀವಿ. ಮನಸೋಲ್ಲಾಸ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಕರೆಕ್ಟ್ ಇದೆ, 4 ಹೇಳಿಕೆಗಳು ಮತ್ತು ರಚನಾಕಾರರು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಈ ಕೆಳಗಿನ ಅರಸರಲ್ಲಿ ಪರ್ಷಿಯಾದ ದೊರೆಯಾದ ಇಮ್ಮಡಿ ಖುಸ್ರುವಿನೊಡನೆ ಇಮ್ಮಡಿ ಖುಸ್ರುವಿನೊಂದಿಗೆ 2ನೇ ರಾಯಭಾರಿ ಸಂಬಂಧವನ್ನು ಯಾರು ಹೊಂದಿದ್ದರು ಅಂತೇಳಿ ಹೇಳಿದ್ದಾರೆ. ಇಲ್ಲಿ
82ನೇದಕ್ಕೆ ಮೂರನೇದು ಸರಿಯಾದಂತಹ ಉತ್ತರ ಆಗಿದೆ. ಎರಡನೇ ಪುಲಿಕೇಶಿ. ನೆಕ್ಸ್ಟು ಇಂಟಚ್ INTACH ಅನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. 83ನೇದಕ್ಕೆ ಎರಡನೇದು ಸರಿಯಾದಂತಹ ಉತ್ತರ ಆಗುತ್ತೆ. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಿನ ಯಾವ ಪ್ರಾಣಿಯು ಕಾನಿಷ್ಕನ ಕಾಲದ ಸ್ತಂಭಗಳಲ್ಲಿ ಅಂದರೆ ಶಿರೋ ಭಾಗದ ಬೋದಿಗೆಯಲ್ಲಿ ಕಂಡು ಬರುವುದಿಲ್ಲ? ನೋಡಿ, ಬರುವುದಿಲ್ಲ ಅಂತ ಹೇಳಿದರೆ ಮೂರನೇದು ಜಿಂಕೆ ಕಂಡು ಬರೋದಿಲ್ಲ. ಆನೆ ಕಂಡು ಬರುತ್ತೆ, ವೃಷಭ ಅಂದರೆ ಎತ್ತು, ಸಿಂಹ ಕಂಡು ಬರುತ್ತೆ. ಜಿಂಕೆಯನ್ನು ಅವರು ಅವರ ಸ್ತಂಭದಲ್ಲಿ ಬಳಸ್ಕೊಂಡಿಲ್ಲ. ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಮೂರನೇದು ಸರಿಯಾದಂಥ ಉತ್ತರ ಆಗುತ್ತೆ. ಮೊದಲನೇ ರಾಜ್ಯ ಹಣಕಾಸು ಆಯೋಗ G. ಅಶ್ವಥ್ ನಾರಾಯಣ್. ನೆಕ್ಸ್ಟ್ ಎರಡನೇ ರಾಜ್ಯ ಹಣಕಾಸು ಆಯೋಗ ನರಸಿಂಹಮೂರ್ತಿ. ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ CG ಚಿನ್ನಸ್ವಾಮಿ. ಇವೆಲ್ಲ ಕರೆಕ್ಟ್ ಇದ್ದಾವೆ. ತಪ್ಪಾದ ಮೂರನೇ ರಾಜ್ಯ ಹಣಕಾಸು ಆಯೋಗ ಪುಟ್ಟಣ್ಣಯ್ಯ. ಇದು ತಪ್ಪಾದಂಥ ಹೇಳಿಕೆ ಆಗಿದೆ. ಕರ್ನಾಟಕ ಮಾನವ ಅಭಿವೃದ್ಧಿ ವರದಿ 2022ರಂತೆ ಕರ್ನಾಟಕದ ಯಾವ ಜಿಲ್ಲೆಗೆ ಕನಿಷ್ಠ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮೌಲ್ಯವನ್ನು ನೀಡಿದ್ದಾರೆ ಅಂತೇಳಿ? ಅದು ಯಾದಗಿರಿ. ನಮಗೆ ಗೊತ್ತೇ ಇದೆ, ಇದು ತುಂಬ ಹಿಂದುಳಿದಿರ್ತಕ್ಕಂತಹ ಜಿಲ್ಲೆ ಆಗಿರುತ್ತೆ ಯಾದಗಿರಿ. ನೆಕ್ಸ್ಟು ODOP ಎಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ OD ಅಂತಂದರೆ ಅದಾಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಡ್ಯಾಶ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಗೆ ಬಂತು ಅಂದರೆ ಆಗಸ್ಟ್ 1998ರಲ್ಲಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಗಸ್ಟ್ 1998ರಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಗೊಂಡ್ಬರುತ್ತೆ. ನೆಕ್ಸ್ಟ್ ಕೆಳಗಿನ ಯೋಜನೆಗಳಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಹೇಳಿದ್ದಾರೆ? ಇಲ್ಲಿ ಒಂದನೇದು D ಮಾತ್ರ ಏನಾಗಿದೆ ತಪ್ಪಾದ ಹೇಳಿಕೆಯಾಗಿದೆ. KSHIP ಯೋಜನೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ಅನುಗ್ರಹ ಯೋಜನೆ ಆಕಸ್ಮಿಕವಾಗಿ ಸಾವಿಗೆ ತುತ್ತಾದ ಜಾನುವಾರುಗಳಿಗೆ ಪರಿಹಾರ. ಪ್ರಬುದ್ಧ ಯೋಜನೆ SC/ST ಜನರ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ. ಪ್ರೇರಣಾ ಯೋಜನೆ ವಿಕಲಾಂಗ ಮಕ್ಕಳಿಗೆ ಉತ್ತೇಜನ ನೀಡುವುದು ಅಂತ ಹೇಳಿದರೆ ಇಲ್ಲಿ ತಪ್ಪಾದ ಜೋಡಿ ಯಾವುದು ಅಂದರೆ D, ಅಂದರೆ ಒಂದನೇದು D ಮಾತ್ರ ಇಲ್ಲಿ ತಪ್ಪಾದಂಥ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟು FRUITS ಫ್ರೂಟ್ಸ್ ಯೋಜನೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಫ್ರೂಟ್ಸ್ ಯೋಜನೆ 2021ರಲ್ಲಿ ಜಾರಿಗೆ ಬಂತು. ರೈತರಿಗೆ ಸಂಬಂಧಿಸಿದಂತೆ ಏಕೀಕೃತ ದತ್ತಾಂಶ ಸಂಗ್ರಹ ವ್ಯವಸ್ಥೆಯಾಗಿದೆ. ರೈತರ ನೋಂದಣಿ ಮತ್ತು ಸವಲತ್ತು ವರ್ಗಾವಣೆ ವೇದಿಕೆಯಾಗಿ ಬಳಸಲಾಗುತ್ತಿದೆ. ರೈತರು ಫ್ರೂಟ್ಸ್ ಯೋಜನೆ ನೋಂದಣಿ ಸಂಖ್ಯೆ ಪಡೆಯದಿದ್ದರೆ ಸವಲತ್ತುಗಳನ್ನು ನಿರಾಕರಿಸಲಾಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ D ಮಾತ್ರ. ಅಂತಂದರೆ ಹೇಳಿಕೆ ತಪ್ಪಾಗಿದೆ ಅಂದರೆ D ಮಾತ್ರ, ಅಂದರೆ ರೈತರು ಫ್ರೂಟ್ಸ್ ಯೋಜನೆ ಸಂಖ್ಯೆ ಪಡೆಯದಿದ್ದರೆ ಸವಲತ್ತುಗಳನ್ನು ನಿರಾಕರಿಸಲಾಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಖಾಸಗಿ ಬ್ಯಾಂಕ್ ಆಗಿರುವುದಿಲ್ಲ? ನೋಡಿ, ಖಾಸಗಿ ಬ್ಯಾಂಕ್ ಆಗಿರುವುದಿಲ್ಲ ಅಂತಿದ್ದಾರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದು ಖಾಸಗಿ ಬ್ಯಾಂಕ್ ಆಗಿರುವುದಿಲ್ಲ. ಓಕೆನಾ. ನೆಕ್ಸ್ಟು 92ನೇದಕ್ಕೆ ಕರ್ನಾಟಕ ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಹೆಚ್ಚು ಕೊಡುಗೆ ನೀಡುವ ಕ್ಷೇತ್ರ ಯಾವುದು? ಕರ್ನಾಟಕ ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಹೆಚ್ಚು ಕೊಡುಗೆ ನೀಡುವ ಕ್ಷೇತ್ರ ಯಾವುದು ಅಂದರೆ ಸೇವಾ ವಲಯ ಅಂತೇಳಿ. ನೆಕ್ಸ್ಟ್ 93ನೇದು ಕೆಳಗಿನ ಯಾವುದನ್ನು ಮುಂಬೈನ ವಾಲ್ ಸ್ಟ್ರೀಟ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ? ಅಂದರೆ ಎರಡನೇದು ದಲಾಲ್ ಸ್ಟ್ರೀಟ್. ಇದನ್ನು ಮುಂಬೈನ ವಾಲ್ ಸ್ಟ್ರೀಟ್ ಅಂತೇಳಿ ದಲಾಲ್ ಸ್ಟ್ರೀಟನ್ನು ಕರೀತಾ ಇದ್ದಾರೆ. ನೆಕ್ಸ್ಟು ಭಾರತಮಾಲಾ ಪರಿಯೋಜನಾ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತ? ಭಾರತಮಾಲಾ ಪರಿಯೋಜನಾ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಯಾವುದು ಅಂತಂದರೆ ಮೂರನೇದು, ಅಂದರೆ C ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂತಹ ಹೊಂದಾಣಿಕೆ ಇದೆ. ಅಂದರೆ ಕ್ಷಯ, ಫೈಲೇರಿಯಾ ರೋಗ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು. ಈ ಹೇಳಿಕೆ ತಪ್ಪಾಗಿದೆ. ಡೆಂಗ್ಯೂ, ಮಲೇರಿಯಾ ರೋಗವಾಹಕಗಳಿಂದ ಹರಡುವಂಥ ಸೊಳ್ಳೆ ನಮಗೆ ಗೊತ್ತೇ ಇದೆ. ಕಾಲರಾ ಭೇದಿ ಕಲುಷಿತ ನೀರು ಕುಡಿಯೋದ್ರಿಂದ ಕಾಲರಾ ಬರುತ್ತೆ ಅಂತ ಗೊತ್ತಿದೆ. ಇನ್ಫ್ಲೂಯೆನ್ಸಾ ಮತ್ತು ಸಿಡುಬು ಗಾಳಿ ಮುಖಾಂತರ ಹರಡುವಂಥ ರೋಗಗಳು ಅಂತ ಗೊತ್ತಿರೋ. ಆದರೆ ಕ್ಷಯ ರೋಗ ಮತ್ತು ಫೈಲೇರಿಯಾ ರೋಗಗಳು ಲೈಂಗಿಕ ಸಂಪರ್ಕದಿಂದ ಬರೋದಿಲ್ಲ. ಏಡ್ಸ್ ಅನ್ನೋ ವಿಚಾರ ನಿಮಗೆ ಗೊತ್ತೇ ಇದೆ. ನೆಕ್ಸ್ಟು ಪಾಲಿಮರೇಸ್ ಚೈನ್ ರಿಯಾಕ್ಷನ್ PCR ಕೆಳಗಿನ ಯಾವ ವೈಜ್ಞಾನಿಕ ತಂತ್ರಜ್ಞಾನದಲ್ಲಿ ಬಳಸುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ? ಇದನ್ನು ಕ್ಯಾರಿಯೋಟೈಪಿಂಗ್ ಅಂತಕ್ಕಂಥ ತಂತ್ರಜ್ಞಾನದಲ್ಲಿ ಇದನ್ನು ಬಳಸೋದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಕುರಿತು ಸರಿಯಾದ ಹೇಳಿಕೆಯಾಗಿದೆ ಅಂತ ಹೇಳಿದ್ದಾರೆ? ಅಂದರೆ 4ನೇದು ಸರಿಯಾದಂಥ ಉತ್ತರ ಆಗಿದೆ. ಅಂದರೆ ABD. A ಕರೆಕ್ಟ್ ಇದೆ. ಮಿಯಾಟಿಕ್ ಕೋಶ ವಿಭಜನೆಯಿಂದಾಗಿ
ಅಪ್ಲಾಯ್ಡ್ಸ್ ಕೋಶಗಳು ಹುಟ್ಟುತ್ತವೆ ಅಂತಕ್ಕಂಥದ್ದು ಸರಿಯಾಗಿದೆ. ನೆಕ್ಸ್ಟ್ ಬಿ ಕೂಡ ಕರೆಕ್ಟ್ ಇದೆ, ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಮ್ಮಿಲನ ಅಂತೇಳಿ. ನೆಕ್ಸ್ಟ್ ಡಿ ಕೂಡ ಸರಿಯಾದಂಥ ಉತ್ತರ ಇದೆ. ಯುಗ್ಮಜವು ಮೈಟೋಸಿಸ್ ಕೋಶ ವಿಭಜನೆಯಿಂದ ಭ್ರೂಣವಾಗಿ ರೂಪುಗೊಳ್ಳುತ್ತದೆ ಅಂತ ಕರೆಕ್ಟ್ ಇದೆ. ಆದರೆ ಯುಗ್ಮಜವು ಮಿಯಾಸಿಸ್ ಕೋಶ ವಿಭಜನೆಯ ಭ್ರೂಣವಾಗಿ ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದು ತಪ್ಪಾದಂತಹ ಸರಿಯಾದ ಹೇಳಿಕೆಯಾಗಿದೆ. ಎಸ್ ನೋಡಿ ಇಲ್ಲಿ ಸರಿಯಾದ ಹೇಳಿಕೆಯಾಗಿದೆ. ಇದೊಂದು ಮಾತ್ರ ತಪ್ಪಾಗಿರುತ್ತೆ. ಎ ಬಿ ಡಿ ಸರಿಯಾಗಿದೆ. ಓಕೆನಾ, ಸರಿಯಾಗಿರ್ತಕ್ಕಂಥ ಹೇಳಿಕೆಗಳಾಗಿದ್ದಾವೆ. ನೆಕ್ಸ್ಟ್ ಮುಂದೆ ಹೋಗೋಣ. ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಮೂರನೇದು ಸಿ ಮಾತ್ರ ತಪ್ಪಾದಂತಹ ಹೊಂದಾಣಿಕೆ ಆಗಿರುತ್ತೆ. ಸಿ ಮಾತ್ರ ನೋಡಿ. ಟ್ರಿಪ್ಸಿನ್ ಕಿಣ್ವ ಅಂತ ಇದೆ. ಹಿಮೋಗ್ಲೋಬಿನ್ ಉಸಿರಾಟದ ವರ್ಣ ದ್ರವ್ಯ. ನೆಕ್ಸ್ಟು ಆಕ್ಸಿಟೋನಿಸ್ ಹಾರ್ಮೋನ್ ಅಂತ. ಮೆಲಾಟೋನಿಸ್ ಅಂತರ್ಜೀವಕೋಶದ ತಳವಸ್ತು ಅಂತೇಳಿ ಈ ಹೇಳಿಕೆ ಏನಾಗಿದೆ ಇಲ್ಲಿ ತಪ್ಪಾದಂಥ ಹೇಳಿಕೆ ಆಗಿದೆ. ಸಿ ಮಾತ್ರ. ನೆಕ್ಸ್ಟ್ 99ನೇದು ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. 4ನೇದು ಸರಿಯಾದಂಥ ಹೊಂದಾಣಿಕೆ ಆಗಿದೆ ಅಂತೇಳಿ. ಬಿ ಸಿ ಡಿ ಅಂದರೆ ಶಿಲೀಂಧ್ರಗಳು ಸ್ವಪೋಷಿತ. ನೆಕ್ಸ್ಟು ಸಾರಿ ತಪ್ಪಾಗಿದೆ ಇದು. ಅಂದರೆ ಬಿ ಕರೆಕ್ಟ್ ಇದೆ. ಇದೊಂದು ತಪ್ಪಾಗಿದೆ ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಕಲ್ಲುಗಳು ಸಹಜ ಜೀವನ ಇದು ಕೂಡ ಕರೆಕ್ಟ್ ಇದೆ. ಇದು ಹೊಂದಾಣಿಕೆಯಾಗಿದೆ ಅಂತಂದರೆ ಇದು ಮಾತ್ರ ತಪ್ಪಾದ ಹೊಂದಾಣಿಕೆ. 3 ಕೂಡ ಸರಿಯಾದಂಥ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್ 3ನೇದು ಈ ಕೆಳಗಿನವುಗಳಲ್ಲಿ ಯಾವುದು ಲವಣಾಂಶ ಮತ್ತು ಅದರ ಕೊರತೆಯಿಂದ ಉಂಟಾಗುವ ರೋಗಗಳ ಸರಿಯಾದ ಹೊಂದಾಣಿಕೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. 4ನೇದು ಎ ಬಿ ಸಿ ಸರಿಯಾದಂಥ ಹೊಂದಾಣಿಕೆಯಾಗಿದೆ. ಎ ಕರೆಕ್ಟ್ ಇದೆ. ಕ್ಯಾಲ್ಸಿಯಂ ದುರ್ಬಲ ಮೂಳೆ ಮತ್ತು ಹಲ್ಲು. ಬಿ ಅಯೋಡಿನ್ ಗಳಗಂಡ ಗೈಟರ್. ನೆಕ್ಸ್ಟ್ ಸಿ ಕಬ್ಬಿಣಾಂಶ ರಕ್ತಹೀನತೆ. ಎ ಬಿ ಸಿ 3 ಕೂಡ ಏನಾಗಿದ್ದಾವೆ ಇಲ್ಲಿ ಕರೆಕ್ಟ್ ಇದ್ದಾವೆ. ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾನೆ. ಹಾಗಾಗಿ ನಾವು ಹೆಚ್ಚು ಸೈನ್ಸನ್ನು ಓದಿ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಬರೀ ಕನ್ನಡ ಜಿ ಕೆ ಈ ಥರದನ್ನು ಕೇಳ್ತಿದ್ರು. ಇವಾಗ ಆ ರೀತಿ ಇಲ್ಲ. ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಅಧ್ಯಯನ ಮಾಡಿದ್ದೇ ಆದರೆ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತಾ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.